ಇಲ್ಲ ಇಲ್ಲ ಇಲ್ಲ, ಗದರಿಸಿದ್ರೆ ಹರ್ಟ್ ಆಗ್ತದಪ್ಪ ಅಂತ ಗದರಿಸಂಗಿಲ್ಲ. ಇಲ್ಲ ಇಲ್ಲ, ತಂದೆ ತನ್ನ ಪ್ರೀತಿಸುವಂತ ಮಕ್ಕಳನ್ನೇ ಗದರಿಸ್ತಾನೆ. ಹಾಗಾಗಿ ಪೌಲನು ಕೊರಿಂಥ ಸಭೆಯನ್ನ ಗದರಿಸ್ತಾ ಇದ್ದಾನೆ ತಂದೆಯೋಪಾದಿಲಿ ಅಂತ ಬೈಬಲ್ ಹೇಳ್ತಾ ಇದೆ. ಸರಿಯಾಗಿ ತಿಳ್ಕೊಳ್ರಿ. ನಿಮ್ಮ ಮಧ್ಯದಲ್ಲಿರುವಂತ ಯಾವುದೇ ಸೇವಕರು, ಯಾವುದೇ ದೇವರ ದಾಸರು ನಿಮ್ಮನ್ನ ಗದರಿಸಿದಾಗ ತಿಳ್ಕೊಳ್ರಿ, ಅವರು ತಂದೆಯ ಸ್ಥಾನದಲ್ಲಿ ಇದ್ದುಕೊಂಡು ನಿಮ್ಮನ್ನ ಗದರಿಸ್ತಾ ಇದ್ದಾರೆ. ಕಾರಣ ಏಕೆಂದರೆ ನೀವು ತಿದ್ದಲ್ಪಡ್ಬೇಕು, ನೀವು ಸರಿಯಾಗ್ಬೇಕು, ನೀವು ದೇವರ ಮಹಿಮೆಯಲ್ಲಿ ಪ್ರಕಟವಾಗ್ಬೇಕು ಅಂತ. ಅಷ್ಟೇ. ಅಷ್ಟೇ ಅಲ್ಲ, ಯಾರು ನಿಮ್ಮನ್ನ ಗದರಿಸ್ತಾ ಇದ್ದಾರಲ್ಲ ಅವ್ರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಅಷ್ಟೇ. ಬೈಬಲ್ ಹೇಳ್ತಾ ಇದೆ, ನಾನು ಹೇಳ್ತಾ ಇದ್ದೆ, ದೇವರು ತನ್ನ ಮಕ್ಕಳನ್ನ ಪ್ರೀತಿಸುವವರನ್ನೇ ಗದರಿಸ್ತಾನೆ ಎಂಬುದ. ಅದಕ್ಕೆ ಪೌಲ ಅದು ತಿಳಿದಿದ್ದನು, ಅದಕ್ಕೆ ಅವನು ಕೊರಿಂಥ ಸಭೆಯವರಿಗೆ ಗದರಿಸ್ತಾ ಇದ್ದಾನೆ ತಂದೆಯೋಪಾದ. ಯಾವ ವಿಷಯಕ್ಕೋಸ್ಕರ ನಾವು ನೋಡೋಣ. ಅದೇ ನಡೀತಾ ಇದೆ ರೀ. 4 ದಿವಸ ಜಾರ್ಜ್ ಪಾಸ್ಟರ್, 4 ದಿವಸ ಇನ್ನೊಬ್ಬರು, 4 ದಿವಸ ಇನ್ನೊಬ್ರು. ಯಾಕೆ? ಇದು ಮುಗೀತು, ಇದು ಶುರು, ಇದು ಮುಗೀತು, ಇದು ಶುರು. ಅದಕ್ಕೆ ಆತನ ಏನ್ ಹೇಳ್ತಾ ಇದ್ದಾನೆ, ಸಹೋದರರೇ ನಾನು ನಿಮಗೋಸ್ಕರವೇ ಹಿಂದಣ ಮಾತುಗಳನ್ನ, ಯಾವುದು ಹಿಂದಣ ಮಾತುಗಳು ಅಂದ್ರೆ ಅಧ್ಯಾಯ 3ರಲ್ಲಿ, ಅಧ್ಯಾಯ 2ರಲ್ಲಿ, ಅಧ್ಯಾಯ 1ರಲ್ಲಿ ಕೊರಿಂಥದಲ್ಲಿ ಏನ್ ಬರ್ದಿದ್ರು? ನಾವೇನು ಶ್ರೇಷ್ಠರಲ್ಲ, ಅಪೋಸ್ತಲನು ಶ್ರೇಷ್ಠನಲ್ಲ, ಪೌಲನು ಶ್ರೇಷ್ಠನಲ್ಲ ಅನ್ನುವಂತ ನಮ್ಮ ದೃಷ್ಟಾಂತವನ್ನೇ ನಾವು ನಿಮ್ಗೆ ಕೊಟ್ಟಿವಲ್ಲ. ಆ ದೃಷ್ಟಾಂತಗಳ ಅನುಸಾರವಾಗಿ ನೀವು ಯಾವುದನ್ನ ನಂಬುವವರಾದಿರಿ? ಕೇಳ್ರಿ, ಸರಿಯಾಗಿ ಎಚ್ಚರಿಕೆ ಇದ್ದು ಕೇಳ್ರಿ. ಓಕೆ, ಸಾಮ್ಯ ರೂಪವಾಗಿ ನನ್ನ ವಿಷಯದಲ್ಲಿಯೂ ಅಪೋಸ್ತಲನ ವಿಷಯದಲ್ಲಿಯೂ ಹೇಳಿದ್ದೇನೆ. ಓಕೆ, ನೀವು ನಮ್ಮನ್ನ ದೃಷ್ಟಾಂತವಾಗಿ ಇಟ್ಟುಕೊಂಡು ಶಾಸ್ತ್ರದಲ್ಲಿ ಬರೆದಿರುವುದನ್ನು ಮೀರಿ ಹೋಗಬಾರದೆಂಬುದನ್ನು. ಓ, ಪೌಲ ಹಿಂಗಾದನು, ಅಪೋಸ್ತಲನ ಹಿಂಗಾದನು. ಓ, ಅದಕ್ಕ ಇವ್ರು ಶ್ರೇಷ್ಠರಂತ ಹೇಳಿ ನೀವು ಸತ್ಯವೇದವನ್ನ, ಧರ್ಮಶಾಸ್ತ್ರದಲ್ಲಿ ಬರೆದಿರುವುದನ್ನ ಮೀರಬೇಡ್ರಿ. ಸರ್ ನಾವು ವೀಕ್ ಇದ್ದೇವೆ. ಅದಕ್ಕೆ ನಾವು ಈ ಪಾಸ್ಟರ್ ಬಂದ್ರು ಕಲಿತಾರೆ, ಆ ಪಾಸ್ಟರ್ ಬಂದ್ರು ಕಲಿತಾರೆ, ಆ ಪಾಸ್ಟರ್ ಬಂದ್ರು ಕಲಿತಾರೆ. ಬ್ರದರ್ ಸಿಸ್ಟರ್, ನೀವ್ ಎಲ್ಲಾ ಪಾಸ್ಟರ್ ಬಂದ್ರು ಕಲೀರಿ, ಆದ್ರೆ ಬೈಬಲ್ ನಲ್ಲಿ ಬರೆದಿರುವ ಪ್ರಕಾರ ಏನು ಬರದದೆ ಅದನ್ನ ಮೀರಬೇಡ್ರಿ. ಯಾವುದನ್ನ ಕೂಡ ಆತನ ಆಚರಣೆಗೆ ಹೇಳಿಲ್ಲ. ಜಾತ್ರೆ, ಹಬ್ಬಗಳು ಇಲ್ಲ. ಆದರೆ ಯಾವುದನ್ನ ಹೇಳಿದಾನೆ? ಸಬ್ಬತ್ ದಿನವನ್ನ ದೇವರ ದಿನವೆಂದು ಆಚರಿಸ್ರಿ ಅಂತ ಹೇಳಿದಾನೆ. ಮತ್ತೆ ಮುಂದೆ ಹೇಳ್ತಾನೆ ಸಬ್ಬತ್ ನಾನೇ ಅಂತಲೂ ಹೇಳ್ತಾನೆ. ನೀವ್ ಎಚ್ಚರಗೊಳ್ರಿ, ಧರ್ಮಶಾಸ್ತ್ರವನ್ನ ಮೀರ್ಬೇಡ್ರಿ. ಸ್ವಾಮಿ ದಸ್ತಿ ತಗೊಂಡು ಹಾರಾಡೋದನ, ದಸ್ತಿ ತಗೊಂಡು ಕುಣಿದನ? ಇಲ್ಲ. ನಮಗೆ ನಾವು ಅದೇ ಆಗ್ತಾ ಇದೆ. ಪೌಲ ಅದಕ್ಕೆ ಹೇಳ್ತಾ ಇದ್ದಾನೆ, ನೀವು ಯಾರನ್ನ ಕೂಡ ಹೋಗಿ ವಾಕ್ಯ ಕೇಳ್ರಿ, ಎಲ್ಲಿ ಕೂಡ ವಾಕ್ಯ ಕೇಳ್ರಿ, ಎಲ್ಲಿ ಕೂಡ ಬೆಳೀರಿ, ಆದ್ರೆ ಧರ್ಮಶಾಸ್ತ್ರವನ್ನ ಮೀರ್ಬೇಡ್ರಿ. ಶಾಸ್ತ್ರದಲ್ಲಿ ಬರೆದಿರುವುದನ್ನ ಮೀರಿ ಹೋಗಬಾರದೆಂಬುದು ತಿಳ್ಕೊಳ್ರಿ. ಯೇಸು ಕ್ರಿಸ್ತನ ಸಮಯದಲ್ಲಿ ರಥಗಳಿರ್ಲಿಲ್ವಾ? ಯೇಸು ಕ್ರಿಸ್ತನ ಸಮಯಗಳಲ್ಲಿ ಕುದುರೆಗಳಿರ್ಲಿಲ್ವಾ? ಯೇಸು ಕ್ರಿಸ್ತನ ಸಮಯದಲ್ಲಿ ರಥಾಶ್ವಗಳಿದ್ದವು, ಕುದುರೆಗಳೂ ಇದ್ರು. ಆದ್ರೆ ಯೇಸು ಕ್ರಿಸ್ತನು ವಾಹನವಾಗಿ ತೆಗೆದುಕೊಂಡದ್ದು ಕತ್ತೆಯನ್ನ. ಯೇಸು ಕ್ರಿಸ್ತನ ಸಮಯದಲ್ಲಿ ಅನೇಕ ದೊಡ್ಡ ದೊಡ್ಡ ಸಂಗತಿಗಳಿದ್ವು, ಆದ್ರೆ ಸ್ವಾಮಿ ತೆಗೆದುಕೊಂಡದ್ದು ನಾವೆಯನ್ನ. ಯಾಕೆ? ಅರ್ಥೈಸಿಕೊಳ್ಳ್ರಿ, ಸರಿಯಾಗಿ ತಿಳ್ಕೊಳ್ರಿ. ಅದಕ್ಕೆ ಬೈಬಲ್ ಹೇಳ್ತದೆ, ಧರ್ಮಶಾಸ್ತ್ರವನ್ನ ಮೀರುವವರೇ. ಧರ್ಮಶಾಸ್ತ್ರವನ್ನ ಮೀರ್ಬೇಡ್ರಿ, ದೇವರ ವಾಕ್ಯವನ್ನ ಮೀರ್ಬೇಡ್ರಿ. ಯಾವುದೋ ಪಾಸ್ಟರನ್ನ ಮೆಚ್ಚಿಸ್ಲಿಕ್ಕೆ, ಯಾವುದೋ ಪಾಸ್ಟರನ್ನ ಮೆಚ್ಚಿಸ್ಲಿಕ್ಕೆ, ಯಾವುದೋ ಸಿಸ್ಟರನ್ನ ಮೆಚ್ಚಿಸ್ಲಿಕ್ಕೆ ಧರ್ಮಶಾಸ್ತ್ರವನ್ನ ಮೀರ್ಬೇಡ್ರಿ. ಡಿಸೈಡ್ ಮಾಡಿದ್ದೀರಿ ನೀವು ಅವ್ರು ದೇವರ ಮಕ್ಕಳು ಅಂತ, ದೇವ ಸೇವಕರು ಅಂತ. ಧರ್ಮಶಾಸ್ತ್ರ ಬೇಕು. ನಿಮ್ಮ ತಲೆಗಳ ಮೇಲೆ ಸರಗಿಲ್ಲ ಅನ್ನುವಂಥದ್ದಕ್ಕೆ ಇಲ್ಲ ಪರವಾಗಿಲ್ಲ, ಬೈಬಲ್ ಹೇಳ್ತಾ ಇದೆ ನಡೀತದೆ, ಏನ್ ಪರವಾಗಿಲ್ಲ, ಸರಿ ಚಳಿತಾ. ಅವಾಗ ಹೇಳ್ತೀನಿ, ಕೊರಿಂಥ ಸಭೆಗಳಿದೆ, ನಮಗೆ ಯಾಕೆ ಬರ್ತದೆ? ಧರ್ಮಶಾಸ್ತ್ರ ಮೀರ್ತಾ ಇದೆ. ಅದಕ್ಕೆ ಒಬ್ಬ ಸಿಸ್ಟರ್ ನಾನು ಕೇಳಿದೆ, ಅವ್ರು ಹೇಳಿದ್ದು ಒಂದೇ, ನಾನು ಭಾರತ ದೇಶಕ್ಕೆ ಬಂದಿದ್ದೇನೆ, ಜಾಯ್ಸ್ ಮೇರ್.
ನಾನು ಭಾರತ ದೇಶಕ್ಕೆ ಬಂದಿದ್ದೇನೆ, ಹಾಗಾದ್ರೆ ನಾನು ಭಾರತ ದೇಶದ ಅನುಸಾರ ಅಲ್ಲಿನ ಸಂಪ್ರದಾಯ ಅಥವಾ ಅಲ್ಲಿನ ಒಂದು ಸಂಪ್ರದಾಯ ಅನ್ನೋದಕ್ಕಿಂತ ಅಲ್ಲಿನ ಒಂದು ಏನು ಕಲ್ಚರ್ ಇದೆ, ಕಲ್ಚರ್ ಅನ್ನೋದಕ್ಕಿಂತಲೂ ನಾನು ಹೇಳ್ತೇನೆ ಅಲ್ಲಿ ಏನು ಉಡುಗೆ ತೊಡುಗೆಗಳ ಇದೆಯಲ್ಲ ಅದು ಅವರ ಪ್ರಕಾರ ಅದು ಪರಿಶುದ್ಧತೆ ಆಗಿದ್ರೆ ನಾನು ಅದನ್ನ ಧರಿಸ್ಕೊಳ್ತೇನೆ ಅಂತ. ಯಾವಾಗ ಭಾರತ ದೇಶದಲ್ಲಿ ಮೀಟಿಂಗ್ಸ್ ಗಳಿಗೆ ಜಾಯ್ಸ್ ಮೇರ್ ಅವ್ರು ಬರ್ತಾರಲ್ಲ, ಅವರು ಇಲ್ಲಿನ ಚೂಡಿದಾರ್ ಮತ್ತೆ ಪೈಜಾಮ ನೀವೇನಂತೀರಿ ನನ್ಗೆ ಅಷ್ಟು ಗೊತ್ತಿಲ್ಲ, ಓಡ್ನಿ ಹಾಕೊಳ್ತಾರೆ. ಯಾಕೆ? ಇಲ್ಲಿಯ ಸಂಪ್ರದಾಯ ಅಥವಾ ಇಲ್ಲಿನ ಆಚಾರಗಳು ನಾವು ಅದನ್ನ ಮರ್ತೋಗಿದ್ದೇವೆ ಬ್ರದರ್ ಸಿಸ್ಟರ್. ನಾವು ಎಲ್ಲಿ ಇರ್ತೇವಲ್ಲ, ಯಾವ್ರು ನಾವು ಅದು ದೇವರ ವಾಕ್ಯವನ್ನ ಅನುಸರಿಸುವವರು. ನಾವು ಪಾಸ್ಟರ್ಸ್ಗಳನ್ನ ಮೆಚ್ಚಿಸುವವರಲ್ಲ, ನಾವು ಸೇವಕರನ್ನ ಮೆಚ್ಚಿಸುವವರಲ್ಲ. ಅದಕ್ಕೆ ಪೌಲ ಹೇಳ್ತದೆ, ನಮ್ದೇ ದುಷ್ಟಾಂತ ಕೊಟ್ಟಿವಿ ನಿಮ್ಗೆ, ಎಕ್ಸಾಂಪಲ್ ಆಗಿ ತಿಳಿಸಿದೀವಿ, ಸಾಮ್ಯ ರೂಪವಾಗಿ ತಿಳಿಸಿದೀವಿ, ತಿಳ್ಕೊಳ್ರಿ, ಧರ್ಮಶಾಸ್ತ್ರ ಮೀರಬೇಡ್ರಿ. ನಾವ್ ಎಷ್ಟೇ ಪವರ್ಫುಲ್ ಆಗಿರ್ಬೋದು, ನಾವು ಎಷ್ಟು ಸಾಮರ್ಥ್ಯದಿಂದ ಕೆಲಸ ಮಾಡಿರ್ಬೋದು, ಆದ್ರೆ ಧರ್ಮಶಾಸ್ತ್ರ ಮೀರಬೇಡ್ರಿ. ಯಾರು ಹೇಳ್ತಾ ಇದ್ದಾರೆ? ಅಪೊಸ್ತಲನಾದ ಪೌಲ. ನಾವು ಡೈರೆಕ್ಟ್ ನಾನು ಅದಕ್ಕೆ ಹೇಳ್ತೇನೆ, ಸುಮ್ಮನೆ ನಂಬೇಡ್ರಿ. ಬೈಬಲ್ ಅದೇ ಹೇಳ್ತದೆ, ದೇವರ ವಾಕ್ಯ ನಂಬ್ರಿ. ನಾನು ಎಲ್ಲಿ ಕೂಡ 5 ವರ್ಷ 6 ವರ್ಷ ಆಗ್ತಾ ಇದೆ ಸ್ಪಿರಿಚುವಲ್ ಲೈಫ್ ಲೈನ್ ಶುರುವಾಗಿ, ಎಲ್ಲಿ ಕೂಡ ಹೇಳಿಲ್ಲ ಜಾರ್ಜ್ ಬ್ರದರ್ ಸ್ಪಿರಿಚುವಲ್ ಲೈಫ್ ಲೈನ್ ನಂಬ್ರಿ, ದೇವರ ವಾಕ್ಯವನ್ನ ನಂಬ್ರಿ, ಧರ್ಮಶಾಸ್ತ್ರವನ್ನ ನಂಬ್ರಿ. ನಮ್ ತಲೆಯಲ್ಲಿ ಅದು ಹೋಗ್ತಾ ಇಲ್ಲ. ನಮಗೇನ್ ಅನ್ಸ್ತಾ ಇದೆ, ಬಹಳ ಪವರ್ಫುಲ್ ಇದ್ದಾನೆ, ಬಹಳ ಅನಾಯಿಂಟಿಂಗ್ ಏನ್ ಅನಾಯಿಂಟಿಂಗ್ ಇಲ್ಲ ಬ್ರದರ್. ನೀವು ನೆನಪಿಟ್ಕೊಳ್ರಿ, ನಿಮ್ ಜೀವನವನ್ನ ನೀವು ನಾಶನದ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದೀರಿ. ಯಾಕಂದ್ರೆ ಕೆಲವೊಂದು ತಪ್ಪಾದಂತ ಬೋಧನೆಗಳಿಗೆ ನೀವು ಅಡಿಕ್ಟ್ ಆಗ್ತಾ ಇದ್ದೀರಿ, ಒಳಗಡೆ ಹೋಗ್ತಾ ಇದ್ದೀರಿ. ಅದಕ್ಕೆ ಪೌಲ ಹೇಳ್ತಾ ಇದ್ದಾರೆ, ನಮ್ಮ ಎಕ್ಸಾಂಪಲ್ ಕೊಡ್ತಾ ಇದೀವಿ ನಾವು ನಿಮ್ಗೆ, ಅರ್ಥೈಸಿಕೊಳ್ರಿ ಮಕ್ಕಳೇ, ವಾಕ್ಯ ಓದ್ರಿ, ಧರ್ಮಶಾಸ್ತ್ರ ಓದ್ರಿ. ನಾನು ಎಲ್ಲಿ ಸ್ವಾಮಿ ಚೀರಿದ್ದಾನೆ, ಎಲ್ಲಿ ಕೂಗಾಡಿದಾನೆ, ಎಲ್ಲಿ ಕೆಳಗೆ ಮ್ಯಾಲ ಮಾಡಿದಾನೆ ಹೇಳ್ರಿ ನನಗೆ. ಇಲ್ಲ, ಜ್ಞಾನ ಇಲ್ಲ, ವಾಕ್ಯ ಓದಿಲ್ಲ, ಗೊತ್ತಿಲ್ಲ, ಅರ್ಧಮರ್ಧ ಗೊತ್ತರು. ಅವ್ರು ಸಂದೇಶ ಭಾರಿ ಕೊಡ್ತಾರೆ. ಹೌದು ಕೊಡ್ತಾರೆ ಬ್ರದರ್, ನೀವು ಹೋಗಿ ಇದೇ ಬುಕ್ ಅನ್ನ ಬೈಬಲ್ ಅನ್ನ ಕೊಡ್ರಿ. ಯಾಕೆ ಅಷ್ಟೆಲ್ಲ ಹೇಳ್ತೀರಿ? ನಾನು ನಿಮ್ಗೆ ಹೇಳ್ತೇನೆ, ಸರಿಯಾಗಿ ಕೇಳಿ, ತಪ್ಪಾಗಿ ತಿಳ್ಕೊಳ್ಬೇಡ್ರಿ. ಯಾರೊಬ್ಬ ಸಿಂಗರ್ ಇದ್ದಾರೆ ನೋಡಿ, ಜಗಜೀತ್ ಸಿಂಗ್ ಸಿಂಗರ್. ನಾನು ಕೆಲವು ದಿನಗಳ ಹಿಂದೆ ಸ್ಟೇಟಸ್ ಅಲ್ಲಿ ಇಟ್ಟಿದ್ದೆ, ನಿಮ್ಗೂ ಕಳಿಸಿದೆ. ಆ ಸಾಂಗ್ ಅನ್ನ, ಕೀರ್ತನೆಯನ್ನು ಅವ್ರ ಕೈಯಲ್ಲಿ ಕೊಟ್ಟಾಗ ಸುಂದರವಾಗಿ ಹಾಡಿದ್ದಾರೆ. ಈಗಲೂ ಅದು ಹಾಡಾಡುವಾಗ ಕಣ್ಣೀರು ಬರ್ತದೆ, ಹೃದಯಕ್ಕೆ ಮುಟ್ತದೆ ಅವರ ಸ್ವರದ. ದೇವರಿಗೆ ಸ್ತೋತ್ರ. ಆದ್ರೆ ವಿಶ್ವಾಸಿ ಅಲ್ಲ ಅವರು. ಆದ್ರೆ ಆ ಹಾಡನ್ನ ತೆಗೆದುಕೊಂಡು, ಆ ಲಿರಿಕ್ಸ್ ಅನ್ನ ತೆಗೆದುಕೊಂಡು ಅವರು ಅದನ್ನ ಹಾಡಿರೋದ್ರಲ್ಲಿ ಮತ್ತೆ ಇನ್ನೂ ಜೀವ ತುಂಬಿದ್ರು ಆ ಹಾಡಕ್ಕೆ. ನಾನೇನ್ ಹೇಳಿಕೆ ಬಯಸ್ತಾ ಇದ್ದೀನಿ, ಸಂದೇಶಗಳ ಮೂಲಕ ಡಿಸೈಡ್ ಮಾಡ್ಬೇಡ್ರಿ ಅವ್ರು ಸ್ಪಿರಿಚುವಲ್ ಇದ್ದಾನೆ, ಅವ್ರು ಆತ್ಮಿಕವಾಗಿದ್ದಾರೆ ಅಂತ ಹೇಳಿ. ಧರ್ಮಶಾಸ್ತ್ರ ಅನುಸರಿಸಿ, ಕ್ರಿಸ್ತನ ಅನುಸರಿಸಿ. ಮತ್ತೆ ನಿಮ್ಗೆ ನೆನಪಿರ್ಲಿ, ಧರ್ಮಶಾಸ್ತ್ರ ಅಥವಾ ಬೈಬಲ್ ಅಂತ ನಾನು ಹೇಳ್ತಾ ಇದ್ದೇನೆ, ವಾಕ್ಯ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ಯೋಹಾನನು ಬರೆದ ಸುವಾರ್ತೆ 1:1 ಮರಿಬೇಡ್ರಿ. ವಾಕ್ಯ ದೇವರಾಗಿದ್ದಾನೆ, ಅದಕ್ಕೆ ವಾಕ್ಯವನ್ನ ಮೀರಬೇಡ್ರಿ, ದೇವರನ್ನ ಮೀರಬೇಡ್ರಿ. ಅವನು ಹೇಳ್ತಾ ಇದ್ದಾನೆ, ಶಾಸ್ತ್ರದಲ್ಲಿ ಬರೆದಿರುವುದನ್ನ ಮೀರಿ ಹೋಗಬಾರದೆಂಬುದನ್ನು ನಿಮ್ಮಲ್ಲಿ ಯಾರೂ ಒಬ್ಬ ಬೋಧಕನು ನನ್ನನ್ನ ವಿರೋಧಿಸಿ ಮತ್ತೊಬ್ಬನ ಪಕ್ಷವನ್ನ ಹಿಡಿದು ಉಬ್ಬಿಕೊಳ್ಳಬಾರದೆಂಬುದನ್ನ ಕಲಿತುಕೊಳ್ಳಬೇಕು. ನನಗ ಆ ಪಾಸ್ಟರ್ ಗೊತ್ತು. ರೀಸೆಂಟ್ಲಿ ಕೆಲವು ಸ್ಥಳಗಳಿಗೆ ನಾನು ಹೋದೆ, ಅವಾಗ ಅವ್ರು ಹೇಳಿದ್ರು ನನ್ಗೆ, ಬಹಳ ಫೇಮಸ್ ಆಗಿದ್ದೀರಿ ಸರ್ ನೀವು, ನಾವೆಲ್ಲೆಲ್ಲಿ ಪ್ರೇರಿಗೆ ಹೋಗ್ತಾ ಇದ್ದೀವಿ ನಿಮ್ ಬಗ್ಗೆನೆ ಕೇಳ್ತಾ ಇದ್ವಿ, ಬಹಳ ಜನ ಹೇಳ್ತಾ ಇದ್ದಾರೆ. ಹೌದಾ? ಇದೇ ಹೇಳ್ತಾ ಇದ್ರು. ಯಾಕೆ? ಕೆಲವು ವರ್ಷಗಳ ಹಿಂದೆ ನಾನು ಅವ್ರ ಬಳಿಯಲ್ಲಿ ಹೋದಾಗ ಅವ್ರು ನನ್ಗೆ ರಿಜೆಕ್ಟ್ ಮಾಡಿದ್ರು. ಆದ್ರೆ ಈಗ ಅವ್ರು ಹೇಳ್ತಾ ಇದ್ರು, ನೀವು ಬಹಳ ಫೇಮಸ್ ಆಗಿದ್ರಿ, ಎಲ್ಲಿ ನೋಡಿದ್ರು ನಿಮ್ ಚರ್ಚೆ ಇದೆ, ನಿಮ್ಮ ಸ್ಪಿರಿಚುವಲ್ ಲೈಫ್ ಲೈನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ, ಒಳ್ಳೇದಾಗ್ತಾ ಇದೆ, ನೀವೆಲ್ಲ ಬೆಳಿಬೇಕು. ಹೌದು, ನಾನು ಚಿಕ್ಕವನೇ, ನಾನು ಬೆಳಿಬೇಕು, ಇನ್ನೂ ಬೆಳಿಬೇಕು, ನನ್ಗೆ ಗುರ್ತು. ಹಾಗಾಗಿ ಅವ್ರು ಹೇಳಿದ ಮಾತು ಏನಂದ್ರೆ, ನೀವು ಅವ್ರ ಜೊತೆ ಕನೆಕ್ಟ್ ಆಗಿದ್ದೀರಲ್ಲ, ಹಾಗಾದ್ರೆ ನಿಮ್ದು ಒಳ್ಳೇದೇ ಇರ್ತದೆ ಸೇವೆ. ನಾನು ಒಪ್ಪಿಕೊಳ್ತಾ ಇಲ್ಲ, ನನ್ನ ಪಾಸ್ಟರ್ ಅವ್ರು ಇದ್ದಾರೆ, ನನ್ನ ಪಾಸ್ಟರ್ ಸೋ ಅಂಡ್ ಸೋ ಇದ್ದಾರೆ ಅಂತ. ಇಲ್ಲ, ನನಗ್ ಗುರ್ತಿದೆ, ನನಗೆ ರೈಟ್ ವರ್ಡ್ ಅಲ್ಲಿ ಅವ್ರು ನನ್ನ ಪ್ಲಾಂಟ್ ಮಾಡಿದ್ರು. ಬೈಬಲ್ ಹೇಳ್ತದೆ, ಪೌಲನು ಹೇಳಿದನಲ್ಲ, ನಿಮ್ಮ ಬಳಿಯಲ್ಲಿ ಬರುವಂತ ನಿಮ್ಮ ಸೇವಕರು ಏನ್ ಮಾಡ್ಬೇಕು? ನಿಮ್ಮನ್ನ ಕ್ರಿಸ್ತನಲ್ಲಿ ನೆಡಬೇಕು ಅಂತ. ಓಕೆ, ಯಾರಾದ್ರೂ ಓದ್ತೀರಾ ಆ ವಾಕ್ಯ? 3ನೇ ಅಧ್ಯಾಯ, ಅದೇ 1ನೇ ಕೊರಿಂಥ 3ನೇ ಅಧ್ಯಾಯ 6ನೇ ವಚನ ನೋಡಿ, ಸೇಮ್ ಇದೆ ನೋಡಿ. 1ನೇ ಕೊರಿಂಥ 3ನೇ ಅಧ್ಯಾಯ 6ನೇ ವಚನ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯಾರೆಲ್ಲ ಸೇವಕರು ನಿಮ್ ಜೀವಿತದಲ್ಲಿ ಬಂದು ಹೋದ್ರಲ್ಲ, ಅವ್ರು ಎಲ್ಲ ನಿಮ್ಮನ್ನ ಕ್ರಿಸ್ತನಲ್ಲಿ ನೆಟ್ಟರು, ತಮ್ಮಲ್ಲಿ ನೆಟ್ಟುಕೊಡ್ತಾ ಇದ್ರೆ ಎಚ್ಚರಿಕೆಯಾಗಿರ್ರಿ. ಕ್ರಿಸ್ತನಲ್ಲಿ ನೆಡುವುದು ಅಂದ್ರೆ ಅರ್ಥ, ಮತ್ತೆ ಇಲ್ಲಿ ಹೇಳುವಂತ ಅಪೊಸ್ತಲನು ಹೇಳ್ತಾ ಇರುವಂತ, ಪೌಲನು ಹೇಳ್ತಾ ಇರುವಂತದ್ದು ಏನಂದ್ರೆ, ನಿಮ್ಮನ್ನ ಧರ್ಮಶಾಸ್ತ್ರದಲ್ಲಿ ನೆಟ್ಟನು, ನಿಮ್ಮನ್ನ ವಾಕ್ಯದಲ್ಲಿ ನೆಟ್ಟನು, ಅದಕ್ಕೆ ವಾಕ್ಯವನ್ನ ಅನುಸರಿಸ್ರಿ. ಅದಕ್ಕೆ ಹೇಳ್ತಾ ಇದ್ದಾನೆ, ಇವನ್ ಸಾಲಿಡ್, ಇವನ್ ಬಹಳ ಸ್ಟ್ರಾಂಗ್, ಇವನು ಇಲ್ಲ ಬ್ರದರ್, ಇಲ್ಲ ಸಿಸ್ಟರ್, ನಾವು ಯಾರು ಸ್ಟ್ರಾಂಗ್ ಅಲ್ಲ. ಅನೇಕರು ಹೇಳ್ತಾ ಇದ್ರು, ಅರ್ಥೈಸಿಕೊಳ್ರಿ, ನಾನು ಸಾರ್ತಾ ಇಲ್ಲ, ನನ್ನಲ್ಲೇ ಆತ್ಮ ಇದೆ ಅಂತ.
ನಾನು ಹೇಳ್ತಾ ಇದ್ದೀನಿ, ನನ್ನಲ್ಲಿ ದೇವರಾತ್ಮನಿದ್ದಾನೆ. ಹಾಗಾದ್ರೆ ಆ ದೇವರಾತ್ಮ ನನಗೆ ಹೇಳಿದ್ದು ವಾಕ್ಯದಲ್ಲಿ ನೆಡು ನಿನ್ನನ್ನ, ನಾನು ನೆಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನಾನಿನವನ್ನ ಯಾರ ಬಳಿಗೆ ಹೋಗ್ತೀನಿ, ಅವರನ್ನ ವಾಕ್ಯದಲ್ಲಿ ನಡಿ, ಧರ್ಮಶಾಸ್ತ್ರದಲ್ಲಿ ನೆಡ್ತಾ ಇದೆ. ಸರಿಯಾಗಿ ತಿಳ್ಕೊಳ್ರಿ, ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದಕ್ಕೆ ಉಬ್ಬಿಕೊಳ್ಬೇಡ್ರಿ. ನಾನು ಇಂತಿಂತ ಚರ್ಚಿಗೆ ಹೋಗ್ತಾ ಇದ್ದೆ. ನಾನು ಒಂದನ್ನ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೇನೆ, ನೀವೆಷ್ಟು ಪಾಸ್ಟರ್ಸ್ ಗಳ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಿ, ಎಷ್ಟು ಚರ್ಚ್ಗಳನ್ನ ಶಿಫ್ಟ್ ಮಾಡಿದಿರಲ್ಲ, ಅಷ್ಟು ನೀವು ಅಪನಂಬಿಕೆಗೆ ಹೋಗಿದ್ದೀರಿ. ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಯಾಕಂದ್ರೆ ನೀವು ತಿಳಿದಿರೋ ಪ್ರಕಾರ ಜಾರ್ಜ್ ಬೆದರ್ ಅನ್ನ ಸ್ವಲ್ಪ ದಿವಸ ಎಕ್ಸಾಂಪಲ್ ಹೇಳ್ತೇನೆ. ಜಾರ್ಜ್ ಬೆದರ್ ಅಲ್ಲಿ ಸ್ವಲ್ಪ ದಿವಸ ಇದ್ರಿ, ಅದಾದ್ಮೇಲೆ ಇನ್ನೊಂದು ಕಡೆಗೆ ಹೋದ್ರಿ. ಅದರ ಅರ್ಥ ನಿಮ್ಗೆ ಏನಿತ್ತು? ಜಾರ್ಜ್ ಬೆದರ್ ಅಲ್ಲಿ ನಂಬಿಕೆ ಇತ್ತು. ಅದಾದ್ಮೇಲೆ ಆ ನಂಬಿಕೆ ಏನಾಯ್ತು? ಇನ್ನೊಬ್ಬ ಪಾಸ್ಟರ್ ಬಳಿ ಬಂತು. ಆ ಪಾಸ್ಟರ್ ಸ್ವಲ್ಪ ದಿವಸ ಆಯ್ತು, ಅದಾದ್ಮೇಲೆ ಇನ್ನೊಬ್ಬ ಪಾಸ್ಟರ್ಗೆ ಬಂದ್ರು. ಅರ್ಥ, ನೀವು ಮೊದಲು ಹಾಕಿರುವಂತ ಅಸ್ಥಿವಾರವೇ ತಪ್ಪು. ನೀವು ಕ್ರಿಸ್ತನಲ್ಲಿ ನೆಟ್ಟವರಂತ ನೀವು ತಿಳಿದಿಲ್ಲ. ನಿಮ್ಮ ನಂಬಿಕೆ ಕ್ರಿಸ್ತನಲ್ಲಿ ನೀವು ಇಚ್ಚು ಬಂದಿಲ್ಲ, ಅದಕ್ಕೆ ನೀವು ಆಶೀರ್ವಾದ ಪಡ್ಕೊಂಡಿಲ್ಲ. ನಿಮ್ಮ ನಂಬಿಕೆ ಆ ಮಿರಾಕಲ್ಸ್ ಗಳ ಮೇಲೆ, ಆ ನಂಬಿಕೆ ಆ ವ್ಯಕ್ತಿಗಳ ಮೇಲೆ, ಆ ಪಾಸ್ಟರ್ಗಳ ಮೇಲೆ ಇದ್ದದರಿಂದ ನೀವು ಆಶೀರ್ವಾದಗಳನ್ನ ಕಳೆದುಕೊಳ್ತೀರಿ. ನಿಮ್ಗೆ ಕ್ರಿಸ್ತನಿಲ್ಲ, ನಿಮ್ಗೆ ಪಾಸ್ಟರ್ಸ್ ಗಳ ಅವಶ್ಯಕತೆ ಇದೆ. ಅದಕ್ಕೆ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ ಜಂಪ್. ಅದಕ್ಕೆ ನಾನು ಹೇಳ್ತೇನೆ, ಅವರಿಗೆ ಮಂಗಗಳಂತ ಹೇಳ್ತೀನಿ. ಕ್ರಿಸ್ತನವರಲ್ಲ ಅವರು. ಯಾಕೆ? ಅವ್ರಿಗೆ ಕ್ರಿಸ್ತನ್ ಬೇಕಾಗಿಲ್ಲ, ಅವ್ರಿಗೆ ಅದ್ಭುತಗಳು ಬೇಕು, ಸ್ಪಿರಿಚುವಲ್ ಬೇಕು, ಹಲ್ಲ ಗುಲ್ಲ ಬೇಕಷ್ಟೇ. ಇಲ್ಲ ಬ್ರದರ್, ನೀವು ಆಶೀರ್ವಾದ ಹೊಂದೋದೇ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನಿನಗೂ ಇತರರಿಗೂ ತಾರತಮ್ಯ ಮಾಡಿದವರು ಯಾರು? ನಿನಗೂ ಇತರರಿಗೂ ತಾರತಮ್ಯ ಮಾಡಿದವರು ಯಾರು? ಪ್ರಶ್ನಾರ್ಥಕ ಚಿಹ್ನ. ದೇವರಿಂದ ಹೊಂದಿದಿರುವಂಥದ್ದು ನಿನ್ನಲ್ಲಿ ಒಂದಾದರೂ ಉಂಟೋ? ದೇವರಿಂದ ಹೊಂದಿದ್ದು ನಿನ್ನಲ್ಲಿ ಒಂದಾದರೂ ಉಂಟೋ? ಯಾರು ಮಾಟ ಮಾಡ್ಸ್ಯಾರ, ಯಾರು ಮಂತ್ರ ಮಾಡ್ಸ್ಯಾರ, ನಿನ್ ಮನೆಗೆ ಹೆಂಗ್ ತೊಳಿಬೇಕು, ನಿನ್ ಮನೆ ಹೆಂಗ್ ಬಳಿಬೇಕು, ಇದೆಲ್ಲ ಹೇಳ್ತಾಳೆ ಪಾಸ್ಟರ್ ಅವನು. ಒಂದಾದರೂ ಉಂಟು ಅಂದ್ರೆ ಇದಲ್ಲ ರೀ ಸಿಸ್ಟರ್, ಇದಲ್ಲ ರೀ ಬ್ರದರ್. ಅವನಲ್ಲಿ ವರಗಳು ಮಾತ್ರ ಅಲ್ಲ, ಫಲಗಳು ಕಾಣಿಸಬೇಕು. ಆವಾಗ ಅವನಲ್ಲಿ ಏನಾದರೂ ಇದೆ ಅಂತ ಅರ್ಥ. ಏನಾದ್ರಲ್ಲ, ಕ್ರಿಸ್ತನ್ ಇದಾನಂತ ಅರ್ಥ. ಅರ್ಥ ಆಗ್ತಾ ಇದೆಯಾ? ಇಲ್ಲ. ಅವ್ರು ಹೇಳಿದ್ರು ಕೊಳ್ಳೆಗಿನ ಬಿಚ್ಚಿದೆ, ಅವ್ರು ಹೇಳಿದ್ರು ಕಿವಿಗಿನ ಬಿಚ್ಚಂದ್ರೆ ಬಿಚ್ಚಿದೆ, ಅವ್ರು ಹೇಳಿದ್ರು ಯಾರು. ನೋಡ್ರಿ ಬೋಧನೆಗಳು ಹೆಂಗ್ ನಡೀತಾ ಇದೆ. ಸಂಸಾರಗಳನ್ನ ಹಾಳು ಮಾಡ್ತಾ ಇದ್ದಾರೆ, ಅನೇಕ ಸಂಸಾರಗಳನ್ನ ಮುರಿತಾ ಇದ್ದಾರೆ. ಅವ್ರು ಗಂಡ ಹೆಂಡತಿಯಲ್ಲಿ ಜಗಳ ಹಚ್ತಾ ಇದ್ದಾರೆ, ತಂದೆ ತಾಯಿಗಳಲ್ಲಿ ಮಕ್ಕಳಲ್ಲಿ ಬೀಜದ ಜಗಳದ ಬೀಜ ಬಿತ್ತಾ ಇದ್ದಾರೆ ಅಂತ ನನ್ನ ರಿಲೇಟಿವ್ಸ್ ಬಿಟ್ಬಿಟ್ರು. ಜಾರ್ಜ್ ಬೆದರ್ ಬಿಟ್ಬಿಟ್ಟು. ಪರವಾಗಿಲ್ಲ, ನನ್ಗೆ ಗೊತ್ತಿಲ್ಲ, ನಾನ್ ನನ್ನ ಸೇವೆ ಬರ್ರಿ ಅಂತ ಹೇಳಿಲ್ಲ. ವಾಕ್ಯದಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಿದೆ ಅಂತ ನೀವು ನೋಡ್ತಾ ಇದ್ದೀರಿ ಅವರಲ್ಲಿ? ಇಲ್ಲ ಪಾಸ್ಟರ್ ಅವರು ಭಾರಿ ಪ್ರವಾದನೆ ಮಾಡ್ತಾರೆ. ಏನ್ ಪ್ರವಾದನೆ ರೀ? ಏನ್ ಪ್ರವಾದನೆ? ನಿಮ್ಗೆ ಮಕ್ಕಳಾಗ್ತವೆ, ನಿಮ್ಮ ಮನೆ ಕಟ್ತೀರಿ, ನಿಮ್ಗೆ ಜಾಬ್ ಆಗ್ತದೆ, ನಿಮ್ ಮನೆಗೆ ಹಿಂಗ. ಮತ್ತೆ ಸರಿಯಾಗಿ ತಿಳ್ಕೊಳ್ರಿ, ಅನೇಕರು ಬೋಧಿಸ್ತಾ ಇರುವಂತ ಪ್ರವಾದನೆಗಳೇನಿದೆ ಗೊತ್ತಾ? ಅವ್ರು ಹೇಳ್ತಾ ಇರೋದು ಒಂದೇ, ಇನ್ನೊಬ್ಬರು ನಿಮ್ಗೆ ಕೇಡು ಮಾಡ್ತಾ ಇದ್ದಾರೆ. ನನಗೆ ಬೈಬಲ್ ಅಲ್ಲಿ ತೋರಿಸ್ರಿ, ಎಲ್ಲಿ ದೇವರ ವಾಕ್ಯದಲ್ಲಿ ಬರ್ತದೆ? ಸ್ವಾಮಿಗೆ ಕೇಳ್ತಾನೆ ಒಬ್ಬನು ಶಾಣ್ಯ, ಏನ್ ಕೇಳ್ತಾನೆ? ಇವನ್ ಹಿಂಗ ಆಗ್ಲಿಕ್ಕೆ ಏನ್ ಕಾರಣ? ಇವ್ರ ಅಪ್ಪ ಅಮ್ಮ ಮಾಡಿದಾರ ಪಾಪ, ಇವನು ಮಾಡಿದಾನ ಪಾಪ, ಹೌದಲ್ಲ? ಸ್ವಾಮಿ ಕೇಳ್ತಾರೆ, ಸ್ವಾಮಿ ಸ್ವಾಮಿ ಗುರ್ತಿತ್ತಲ್ಲ ಅವ್ರ ಅಪ್ಪ ಅಮ್ಮ ಏನ್ ಪಾಪ ಮಾಡಿದಾರೆ, ಅವನೇನ್ ಪಾಪ ಮಾಡಿದ ಎಲ್ಲ ಗುರ್ತಿದ್ದೆ. ಆದ್ರೆ ಸ್ವಾಮಿ ಏನ್ ಹೇಳ್ತಾನೆ ಗೊತ್ತಾ? ಇದು ಅವರು ತಂದೆ ತಾಯಿ ಮಾಡಿದ ಪಾಪಕ್ಕಾಗಿ ಅಲ್ಲ, ಇವನು ಮಾಡಿದ ಪಾಪಕ್ಕಾಗಿ ಅಲ್ಲ, ಇದು ದೇವರ ಮಹಿಮೆಗಾಗಿ ಬಂದದ್ದು. ನಿನ್ನಲ್ಲಿ ಶಕ್ತಿ ಇದೆಯಾ? ನಿನ್ನಲ್ಲಿ ಏನಾದ್ರೂ ಉಂಟೋ? ನಿನ್ನಲ್ಲಿ ಏನಾದ್ರೂ ಉಂಟ್ರೆ ಆ ಭಿಕ್ಷೆ ಬೇಡುವಂತ ವ್ಯಕ್ತಿ ಒಳಗಡೆ ಬಂದು ನಿನ್ನನ್ನು ಆರಾಧಿಸ್ಬೇಕು. ನಿನ್ನಲ್ಲಿ ಏನಾದ್ರೂ ಉಂಟಂದ್ರೆ ಆಕೆಯ ಹಾಳು ಮಾಡ್ತಾ ಇದ್ದಾನಂತ ನೀನ್ ಪ್ರವಾದನೆ ಮಾಡಿದ್ರೆ ಆ ಗಂಡ ಬದಲಾಗಿ ಬರಬೇಕು. ನಿನ್ನಲ್ಲಿ ಏನಾದ್ರೂ ಉಂಟಾದ್ರೆ ನೀನು ಕಿವಿಗಿಂದ ಕೊಳ್ಳಗಿಂದ ಬಿಡೋದ್ರಿಂದ ಅಲ್ಲ, ನೀನ್ ಅದೆಲ್ಲ ಹಾಕೊಂಡ್ರು ಕೂಡ ನೀನ್ ಆಶೀರ್ವಾದದ ನೆಲೆ ಆಗಿರ್ಬೇಕು. ಇಲ್ಲ, ಅದಕ್ಕೆ ಸ್ವಾಮಿ ಅದಕ್ಕೆ ಹೇಳ್ತಾ ಇದ್ದಾರೆ, ವಾಕ್ಯ ಹೇಳ್ತಾ ಇದೆ ಏನಂತೆ? ತಾರತಮ್ಯ ಮಾಡಿದವರು ಯಾರು? ದೇವರಿಂದ ಹೊಂದಿರುವಂತದ್ದನ್ನು ನಿನ್ನಲ್ಲಿ ಒಂದಾದರೂ ಉಂಟೋ? ದೇವರಿಂದ ಹೊಂದಿರುವಂತದ್ದು ನಿನ್ನಲ್ಲಿ ಒಂದಾದರೂ ಉಂಟು? ಯಾವುದು ಉಂಟು? ಸ್ವಲ್ಪ ಯೋಚನೆ ಮಾಡ್ಕೊಟ್ಟು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಸರಿಯಾಗಿ ಕೇಳ್ರಿ. ದೇವರಾತ್ಮನ ವರಗಳು, ದೇವರಾತ್ಮನ ಫಲಗಳು. ಹೀಗೆ ದೇವರಾತ್ಮನ ವರಗಳು, ದೇವರಾತ್ಮನ ಫಲಗಳು ಅಂದ್ರೆ ದೇವರ ಆತ್ಮನಿಗೆ ಎರಡು ವಿಧವಾಗಿ ಫಲಗಳು ಇದೆ ಅವನಲ್ಲಿ, ಆತನಲ್ಲಿ, ಕ್ಷಮಿಸ್ರಿ ಅವರಲ್ಲಿ, ಮತ್ತೆ ವರಗಳು ಇದೆ. ಯಾರಲ್ಲಿ? ದೇವರಾತ್ಮರಲ್ಲಿ, ದೇವರಾತ್ಮನಲ್ಲಿ. ಓಕೆ,
ದೇವರಾತ್ಮನಲ್ಲಿ ಫಲಗಳು ವರಗಳು. ನಾವು ಗುರುತಿಸೋದು ಏನ್ ಗೊತ್ತಾ? ವರಗಳ ಮೂಲಕನೇ ಹೇಳ್ತಾ ಇದ್ದೇವೆ ಅವನು ದೇವರ ಮನುಷ್ಯ, ಅವನು ದೇವರ ಮನುಷ್ಯ. ನಾನು ಯಾರಿಗೂ ಹೀಯಾಳಿಸ್ತಾ ಇಲ್ಲ, ನಾನು ಯಾರಿಗೂ ದ್ವೇಷಿಸ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಹೀಗಿದ್ದಾರೆ, ನಿಮ್ಗೆ ಗುರ್ತಿಲ್ಲ. ಖಾಲಿ ಸಾಟರ್ಡೆ ಬಂದು ಹೋದ್ರಿ, ಹಾಲಿಡೇಸ್ ನಲ್ಲಿ ಒಂದ್ ದಿವಸ ಬಂದು ಮೀಟಿಂಗ್ ಮಾಡ್ಕೊಂಡು ಹೋದ್ರಿ, ಚಪ್ಪಾಳೆ ತಟ್ಟಿದ್ರಿ, ತಲೆ ಮೇಲೆ ಕೈ ಇಟ್ರಿ, ಬಾರಿಸಿದ್ರಿ, ಬಡದ್ರಿ, ಕ್ಯಾಶು ಬಾರಿಸಿದ್ರಿ. ನಡೆಯಂಗಿಲ್ಲ ಸಿಸ್ಟರ್, ಬ್ರದರ್, ನಡೆಯಂಗಿಲ್ಲ. ವಾಕ್ಯದಲ್ಲಿ ಬನ್ರಿ, ಅವರಲ್ಲಿ ಏನಾದ್ರೂ ಉಂಟಾ? ಏನಿದೆ? ವಾಕ್ಯ ಇದೆಯಾ ನೋಡ್ರಿ. ದೆಬೋರಾದಿಂದ ಏನು ಬರೋದಿಲ್ಲ. ದೆಬೋರಾ ಅಂತ ಒಬ್ಬಳು ಇದ್ಳು, ಹೌದಲ್ಲ, ದೇವ ಸೇವಕಿ ಅಂತ. ದೆಬೋರಾದಿಂದ ಏನು ಬರೋದಿಲ್ಲ. ಮೋಶೆಯಿಂದಲೂ ಏನು ಬರೋದಿಲ್ಲ, ಅಪೋಸ್ತಲನಿಂದಲೂ ಏನು ಬರೋದಿಲ್ಲ, ಜಾರ್ಜ್ ಇಂದಲೂ ಏನು ಬರೋದಿಲ್ಲ. ಬರಬೇಕಾದದ್ದು ಏನಾದ್ರೂ ಇದ್ರೆ ಅದು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬರ್ತದೆ. ನನ್ ಮನೆಗೆ ಎಷ್ಟು ಜನ ಬರ್ತಾ ಇದ್ರು ಬೇಡ ಅಂತ ಹೇಳಿದ್ದೀರಿ. ಯಾಕೆ? ನಂಗೆ ಗುರ್ತು, ನೀವೆಲ್ಲ ನನ್ನನ್ನ ಫೇಮಸ್ ಮಾಡ್ಬಿಡ್ತೀರಿ, ಫ್ಯಾನ್ ಮಾಡ್ಬಿಡ್ತೀರಿ ಅಂತ. ನಾನು ಅದು ಸ್ಟೇಟಸ್ ಅಲ್ಲಿ ಇಟ್ಟಿದೆಯಲ್ಲ, ಹೌದಲ್ಲ? ಅದಕ್ಕೆ ನನ್ನ ವೈಫ್ ಹೇಳ್ತದೆ, ನಿಮ್ದು ಬಹಳ ಫ್ಯಾನ್ಸ್ ಇದಾರೆ, ಅನ್ಬೇಡ್ರಿ ಹಂಗ. ನಾನು ಫ್ಯಾನ್ಸ್ ಮಾಡ್ಲಿಕ್ಕೆ ಹೋಗಿಲ್ಲ. ನನ್ನಲ್ಲಿ ಫ್ಯಾನ್ಸ್ ಮಾಡಿಸ್ಕೊಳ್ಳುವಂತ ಏನು ಕ್ವಾಲಿಟಿನೂ ನನ್ನಲ್ಲಿ. ಸರಿಯಾಗಿ ತಿಳ್ಕೊಳ್ರಿ ಬದ. ಬೈಬಲ್ ಹೇಳ್ತಾ ಇದೆ, ಪೌಲ ಹೇಳ್ತಾ ಇದ್ದಾನೆ, ದೇವರಿಂದ ಹೊಂದಿರುವಂತದ್ದನ್ನು ನಿನ್ನಲ್ಲಿ ಒಂದಾದರೂ ಉಂಟೋ? ಏನೂ ಇಲ್ಲ, ಏನೂ ಇಲ್ಲ. ನಮ್ಗೆ ಅನಿಸ್ತದೆ ಪೂರ್ತಿ ವಾಕ್ಯಗಳೆಲ್ಲ ಮಾತಾಡಿದ್ರೆ ಅವ್ರು ರೈಟ್ ಇದಾರೆ ಅಂತ ಅನಿಸ್ತದೆ. ಇಲ್ಲ ಇಲ್ಲ ಇಲ್ಲ. ನಾನದೇ ಹೇಳಿದೆ, ಜಗಜಿತ್ ಸಿಂಗ್ ಅವರು ಹಾಡು ಆಡಿದಾಗ ಯಾರಾದ್ರೂ ಬೇರೊಬ್ರು ಹೊರಗಿನವ್ರು ಕೇಳಿದ್ರೆ, ಓ ಇವನು ಬಿಲಿವರ, ಎಷ್ಟು ಸುಂದರವಾಗಿ ಆಡಿದಾರೆ ಅಂತಾರೆ. ಯಾಕೆ? ಒಳಗಡೆ ಆಳ ಗುರ್ತಿಲ್ಲಲ್ಲ. ನಮಗ್ ಗುರ್ತ್ಕೊಳ್ತೀವಿ. ಓಕೆ, ಬಹಳ ಚೆನ್ನಾಗಿ ಬರ್ತಿದೆ ನೋಡಿ. ಹೊಂದಿದ ಮೇಲೆ ಹೊಂದದವನಂತೆ ನೀವು ಯಾಕೆ ಹಿಗ್ಗಿಕೊಳ್ಳುತ್ತಿ? ಈಗಾಗಲೇ ನೀವು ತೃಪ್ತರಾದ್ರಿ. ಓಕೆ, ಈಗಾಗಲೇ ಐಶ್ವರ್ಯವಂತರಾದ್ರಿ, ನಮ್ಮ ಸಹಾಯವಿಲ್ಲದೆ ಅರಸರಾದ್ರಿ. ಹೌದು, ದುಡಿದೀವಿ ಸರ್, ದುಡಿದೀವಿ, ನಾವು ಮನೆ ಕಟ್ಟಿದೀವಿ, ದುಡಿದೀವಿ ಸರ್, ನಾವು ಒಳ್ಳೆ ಜಾಬ್ ನಲ್ಲಿ ಇದ್ದೇವೆ, ದುಡಿದೀವಿ ಸರ್, ನಾವು ಇದು ಮಾಡಿದೀವಿ. ಎಸ್, ಇದೆಲ್ಲ ಮಾಡಿದಿರಿ. ಯಾರ ಸಹಾಯ? ಸೇವಕರ ಸಹಾಯ ಇಲ್ಲ, ಪ್ರಾರ್ಥನೆ ಇಲ್ಲ, ಪಾಸ್ಟರ್ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದ ನಾವು. ಓಕೆ, ಅರಸರಾದ್ರಿ. ನೀವು ನಿಜವಾಗಿ ಅರಸರಾಗಿದ್ದರೆ ನನಗೆ ಎಷ್ಟೋ ಆನಂದವಾಗುತ್ತಿತ್ತು. ನೀವು ನಿಜವಾಗಿ ಅರಸರಾಗಿದ್ರೆ ನನಗೆ ಎಷ್ಟೋ ಆನಂದವಾಗ್ತಿತ್ತು. ಯಾವ ಅರಸರ ಬಗ್ಗೆ ಮಾತಾಡ್ತಾ ಇದ್ದಾನವನು? ಯಾರಾದ್ರೂ ಉತ್ತರದಲ್ಲಿ ಹೇಳ್ತದೆ, ಈಗಾಗಲೇ ಐಶ್ವರ್ಯವಂತರಾದ್ರಿ, ನಮ್ಮ ಸಹಾಯವಿಲ್ಲದೆ ಅರಸರಾದ್ರಿ. ನೀವು ನಿಜವಾಗಿ ಅರಸರಾಗಿದ್ದರೆ ನನಗೆ ಎಷ್ಟೋ ಆನಂದವಾಗುತ್ತಿತ್ತು. ಇದು ನಿಜವಾಗಿ ಅರಸರಾಗೋದೇನು? ನಿಜವಾಗಿ ಅರಸರಾಗುವುದು ಅಂದ್ರೆ ಅರ್ಥ ದೇವರ ರಾಜ್ಯದಲ್ಲಿ, ದೇವರ ವಾಕ್ಯದಲ್ಲಿ, ದೇವರ ಜ್ಞಾನದಲ್ಲಿ, ದೇವರ ಪ್ರೀತಿಯಲ್ಲಿ, ದೇವರ ನಂಬಿಕೆಯಲ್ಲಿ, ದೇವರ ತಾಳ್ಮೆಯಲ್ಲಿ, ದೇವರ ಸೇವೆಯಲ್ಲಿ, ದೇವರ ಮಹಿಮೆಯಲ್ಲಿ ನಾವು ರಿಚ್ ಆಗ್ಬೇಕು. ದೇವರ ಸಮಾಧಾನದಲ್ಲಿ ನಾವು ಐಶ್ವರ್ಯವಂತರು, ಅರಸರಾಗ್ಬೇಕು. ಅರಸನಂದ್ರೆ ಏನು? ಅರಸನಂದ್ರೆ ಅವನಿಗೆ ಎಲ್ಲ ಅಧಿಕಾರವಿದೆ, ಎಲ್ಲ ಅಧಿಕಾರವಿದೆ. ಆರ್ಥಿಕವಾಗಿಯೂ ಅವನ ಕೈಯಲ್ಲಿದೆ. ಜನರ ಬಗ್ಗೆ ಎಲ್ಲವನ್ನ ಕೊಡುವಂಥದ್ದು ಆತನಿಗೆ. ಹೌದು, ಆಹಾರ, ಧಾನ್ಯ, ದವಸ ಧಾನ್ಯಗಳು, ಆ ಜನರನ್ನ, ಪ್ರಜೆಗಳನ್ನ ನೋಡಿಕೊಳ್ಳುವಂತ ಎಲ್ಲ ಅಧಿಕಾರ ಅವನಲ್ಲಿದೆ. ಅದಕ್ಕೆ ಆತನ ಹೇಳ್ತಾ ಇದ್ದಾನೆ, ನೀವು ಅರಸರಾಗಿದ್ದರೆ ನನಗೆ ಎಷ್ಟೋ ಆನಂದವಾಗಿತ್ತಿತ್ತು. ನಿಜವಾಗಿಯೂ ಸಿಸ್ಟರ್, ಬ್ರದರ್, ನಾವು ಕ್ರಿಸ್ತನಲ್ಲಿ, ವಿ ಆರ್ ಇನ್ ಕ್ರೈಸ್ಟ್, ವಿ ಆರ್ ರಾಯಲ್ ಪ್ರಿಸ್ಟ್ಹುಡ್ ಅಂತ ಹೇಳ್ತಾರೆ ನೋಡಿ. ನಾವು ಕ್ರಿಸ್ತನಲ್ಲಿ ಅರಸರಾಗಿದ್ದೇವೆ. ಯಾವ ಅರಸರಿ? ಕೋಟ್ ಹಾಕೊಂಡು ಪ್ಯಾಂಟ್ ಹಾಕೊಂಡು ಓಡಾಡಿದ್ರ ಅರಸರ? ನನ್ನ ಸ್ವಾಮಿ ಕೋಟು ಇಲ್ಲ, ಪ್ಯಾಂಟು ಇಲ್ಲ, ಸೂಟು ಇಲ್ಲ, ಬೂಟು ಇಲ್ಲ, ಆದರೆ ಪ್ರಪಂಚವನ್ನ ಅಳಗಾಡಿಸಿದ್ದಾನೆ. ನನ್ನ ದೇವರಲ್ಲಿ ಮರ್ಸಿಡೀಸ್ ಕಾರ್ ಇರ್ಲಿಲ್ಲ. ಆ ಪ್ರಕಾರ ಈ ಕಾಲದ ಮರ್ಸಿಡೀಸ್ ಅಂದ್ರೆ ಏನಂದ್ರೆ, ಮರ್ಸಿಡೀಸ್ ಅಲ್ಲ, ನಿಮ್ದು ಯಾವ್ದು ಬೆಂಚ್ ಕಾರ್ ಅಂದ್ರೆ ಆವಾಗಿನ ರಥ ಅಂತ ತಿಳ್ಕೊಳ್ರಿ. ನನ್ನ ದೇವರ ಬಳಿಯಲ್ಲಿ, ಆ ಸಮಯದಲ್ಲಿ ನನ್ನ ಸ್ವಾಮಿಯ ಬಳಿಯಲ್ಲಿ ರಥಗಳಿದ್ವು, ರಥಾಶ್ವಗಳಿದ್ವು. ಆದ್ರೆ ನನ್ನ ಸ್ವಾಮಿ ಕತ್ತೆಯನ್ನ ತಗೊಂಡುದರಿಂದ ಆತನು ಯೆರೂಸಲೇಮಿನಲ್ಲಿ ರಾಜನಾಗಿ ಪ್ರವೇಶ ಮಾಡಿದ. ಇದು ಅರಸತನ ಹೇಳ್ತಾ ಇದೆ. ಈ ಅರಸತನದ ಬಗ್ಗೆ ಮಾತಾಡ್ತಾ ಇದ್ದಾನೆ ಪೌಲ. ನಾವೇನ್ ತಿಳ್ಕೊಂಡ್ರೆ ಐಶ್ವರ್ಯವಂತರಾಗಿದ್ದೇವೆ, ನಮ್ಗೆ ಏನ್ ಕಡಿಮೆ ಇಲ್ಲ, ಕಾರ್ ಅದ, ಬಂಗ್ಲಾದ, ಎಲ್ಲಾದ, ಡ್ರೈವರ್ ಅನ್ನ, ಮನೆ ಕೆಲ್ಸದವಳ ಎಲ್ಲಾರ. ಒಂದು ಸಿಸ್ಟರ್, ಬ್ರದರ್, ಈ ಅರಸತನ ಬೇಕಾಗಿಲ್ಲ. ಈ ಅರಸತನ ಕೆಳಗೆ ಹೋಗ್ತದೆ.
ಈ ರಾಜ್ಯ ಕಳೆದು ಹೋಗ್ತದೆ. ನಾನು ಕೇಳಿದೆ ಕೆಲವೊಂದು ಸೇವಕರ ಬಳಿಯಲ್ಲಿ, ಪ್ಲೇನ್ಸ್ ಗಳಿದೆ ಅಂತ ಕೇಳಿದೆ. ನನಗೆ ಅದಕ್ಕೆ ಆಲೋಚನೆ ಬಂತು, ಸ್ವಾಮಿ ಅವಾಗ ತಗೊಂಡು ಬರುವುದಿತ್ತಲ್ಲ, ಏನು ಏಂಜಲ್ಸ್, ದೇವದೂತರನ್ನೇ ಆತನು ತನ್ನ ವಾಹನವಾಗಿ ಮಾಡಿಕೊಳ್ಬಹುದ, ವಾಹನವಾಗಿ ಮಾಡಿಕೊಳ್ಬಹುದಾಗಿತ್ತು. ಅದು ಮಾಡಿಕೊಳ್ಳಿಲ್ಲ. ಯಾಕಂದ್ರೆ ಅವನು ಇಹಲೋಕದ ಅರಸನು, ಇಹಲೋಕದ ಐಶ್ವರ್ಯವಂತನಾಗಿ ಜನರಿಗೆ ಕಾಣಿಸದೆ, ಆತನು ಪರಲೋಕದ ಅರಸನಾಗಿ ಭೂಲೋಕದಲ್ಲಿ ರಾಜ್ಯ ಮಾಡಿ ಭೂಲೋಕದ ಐಶ್ವರ್ಯಕ್ಕಿಂತ ತನ್ನ ಐಶ್ವರ್ಯವನ್ನು ನಮ್ಮಲ್ಲಿ ತುಂಬುತ್ತಾನೆ. ಆ ಅರಸತನದ ಮಾತಾಡ್ತಾ ಇದೆ. ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರವಾದಿಸುತ್ತೇನೆ, ಪ್ರಾರ್ಥಿಸುತ್ತೇನೆ ಕರ್ತನಲ್ಲಿ, ಯೇಸು ಕ್ರಿಸ್ತನ ಅರಸತ್ವ ಏನಿದೆಯಲ್ಲ ಅದು ನಿಮ್ಮ ಜೀವಿತದಲ್ಲಿ ಆಳ್ವಿಕೆ ಮಾಡಲಿ. ಯೇಸು ಕ್ರಿಸ್ತನ ಕಿಂಗ್ಶಿಪ್ ಏನಿದೆಯಲ್ಲ ಅದು ನಿಮ್ಮ ಜೀವಿತಗಳಲ್ಲಿ ಆಳ್ವಿಕೆ ಮಾಡಲಿ. ಏನ್ ಗೊತ್ತಾ? ನಿಮ್ಮ ಮನಸ್ಸುಗಳಲ್ಲಿ, ನಿಮ್ಮ ಹೃದಯಗಳಲ್ಲಿ, ನಿಮ್ಮ ಶರೀರಗಳಲ್ಲಿ, ನಿಮ್ಮ ಆರ್ಥಿಕ ಪರಿಸ್ಥಿತಿಗಳಲ್ಲಿ, ನಿಮ್ಮ ಸಾಮಾಜಿಕ ಪರಿಸ್ಥಿತಿಗಳಲ್ಲಿ, ನಿಮ್ಮ ಮನೆಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಸಂಸಾರಗಳಲ್ಲಿ, ನಿಮ್ಮ ಮಕ್ಕಳಲ್ಲಿ ಅದು ಅರಸತನ ಕಾರ್ಯ ಮಾಡಲಿ ಕ್ರಿಸ್ತ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ಆ ಅರಸತನ ಬೇಕ. ನಾವು ಇಲ್ಲಿ ಸಂತೋಷ ಬಹಳ ಆಗ್ತಾ ಇದೀರಿ, ಇದು ಅದ ನಂಬಲ್ಲ, ಅದು ಎಲ್ಲ ಇರ್ಲಿರಿ, ದೇವರಿಗೆ ಸ್ತೋತ್ರ. ಆದ್ರೆ ಈ ಅರಸತನದಲ್ಲಿರ್ರಿ. ಈ ಅರಸತನ ಏನ್ ಗುರ್ತಾ? ನಿಮ್ಗೆ ನೆಮ್ಮದಿ ಕೊಡ್ತದೆ. ಈ ಅರಸತನ ಏನ್ ಗುರ್ತಾ? ನಿಮ್ಮಲ್ಲಿ ಶಾಂತಿ ಕೊಡ್ತದೆ. ಈ ಅರಸತನ ಏನ್ ಗುರ್ತಾ? ನಿಮ್ಮಲ್ಲಿ ಜಯ ಕೊಡ್ತದೆ. ಈ ಅರಸತನ ಏನ್ ಗುರ್ತಾ? ನಿಮ್ಮ ರೋಗಗಳನ್ನ ತೆಗೆದು ನಿಮ್ಮಲ್ಲಿ ಸ್ವಸ್ಥತೆಯ ಹಸ್ತವನ್ನ ಕೊಡ್ತದೆ. ಈ ಅರಸತನ ನಿಮ್ಗೆ ಧೈರ್ಯ ಕೊಡ್ತದೆ. ಈ ಅರಸತನ ನಿಮ್ಗೆ ಬಿಡುಗಡೆ ಕೊಡ್ತದೆ. ಈ ಅರಸತನ ನಿಮ್ಮನ್ನ ಲೋಕದಿಂದ ಸಪರೇಟ್ ಮಾಡ್ತದೆ. ಈ ಅರಸತನ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಅರಸನಾಗಿದ್ದರೆ ನನಗೆ ಎಷ್ಟೋ ಆನಂದವಾಗ್ತಿತ್ತು, ಆಗ ನಾವು ಸಹ ನಿಮ್ಮೊಂದಿಗೆ ಅರಸರಾಗುತ್ತಿದ್ದೆವು. ಆಮೆನ್. ಅರ್ಥ ಆಗ್ತಾ ಇದೆಯಾ? ನೋಡಿ, ಇದೇ ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಏನು ನೀವು ಅರಸತನದಲ್ಲಿದ್ರೆ ನಾವು ನಿಮ್ ಜೊತೆ ಅರಸತನದಲ್ಲಿ ಇರ್ತೀವಿ. ಆದ್ರೆ ನೀವು ಬೆಳ್ಳಿ ಬಂಗಾರ ಐಶ್ವರ್ಯ ಅಂತಸ್ತುಗಳಲ್ಲೇ ನೀವು ಐಶ್ವರ್ಯರಾಗಿದ್ದೀರಿ. ಆದ್ರೆ ದೇವರ ವಾಕ್ಯದ ವಿಷಯದಲ್ಲಿ ಐಶ್ವರ್ಯವಂತರಿಲ್ಲ. ನಿಮ್ ಊರಲ್ಲಿರುವಂತ ಚರ್ಚ್ ನಿಮ್ಗೆ ಏನು ಕೊಡ್ಲಿಲ್ವಾ? ವಾಕ್ಯ ಕೊಡ್ಲಿಲ್ವಾ? ವಾಕ್ಯ ಕಲಿಸ್ಲಿಲ್ವಾ? ಬೈಬಲ್ ಹಿಡ್ಕೊಂಡು ಹೋಗೋದು ಸಂಡೇ ಸ್ಕೂಲ್ ಕಲಿಸ್ಲಿಲ್ವಾ? ಯಾಕೆ ಅಲೆದಾಡ್ತಾ ಇದೀರಿ ಹುಚ್ಚರಂಗ? ಇಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ ಚೀಲ ತಗೊಂಡು ಬ್ಯಾಗ್ ಹಾಕೊಂಡು ಹೋದ್ವಿ. 4-5 ಹೆಣ್ಮಕ್ಳು ಜಮಾ ಆದ್ರು, ಇವ್ರ ಮನೆಗೆ ಹೋದ್ರು, ಬಾಗಿಲು ತಟ್ಟಿದ್ರು, ಇವ್ರ ಮನೆಗೆ ಹೋಗಿ ಬಾಗಿಲು ತಟ್ಟಿದ್ರು. ದೇವರ ವಾಕ್ಯ ಅರಸತನನೇ ಇಲ್ಲ ರೀ. ಖಾಲಿ ಜಸ್ಟ್ ಪರ್ಸ್ ಹಾಕೊಂಡು ಅದ್ರಲ್ಲಿ ಒಂದು ಬೈಬಲ್ ಇಟ್ಕೊಂಡು ಹೋದ್ರೆ ಅರಸತನ ಇರೋದಿಲ್ಲ. ಅರಸತನ ನಿನ್ನ ಜೀವಿತದಲ್ಲಿ ಆಳ್ವಿಕೆ ಮಾಡಬೇಕು. ಆ ಅರಸತನ ಹೆಂಗಂದ್ರೆ, ನೀನು ಹೋಗುವಾಗ ದುಷ್ಟನ ಕಾರ್ಯಗಳಲ್ಲಿಂದ ಹೋಗ್ಬೇಕು, ಆ ಊರುಗಳಿಂದ ಓಡಿ ಹೋಗ್ಬೇಕು, ಆ ದೆವ್ವಗಳಲ್ಲಿಂದ ಓಡಿ ಹೋಗ್ಬೇಕು. ಅದು ಅರಸತನ. ಇಲ್ಲ ಸರ್, 4-5 ಹೆಣ್ಮಕ್ಳು ಸೇರಿ ಎಲ್ಲ ಸೇರಿ ಪ್ರಾರ್ಥನೆ ಮಾಡ್ತೀವಿ, ಒಳಗಡೆ ಎಲ್ಲ ಏನ್ ಅರಸತನನೇ ಇಲ್ಲ. ನೀವು ಪ್ರಾರ್ಥನೆ ಮಾಡಿದ್ರೆ ಏನಾಗ್ತದೆ? ದ್ವೇಷ, ಕಲಹ, ಜಗಳ ಇವುಗಳೆಲ್ಲ ಒಳಗಡೆ ತುಂಬಿದೆ. ಅವ್ರು ಅಂತವ್ರು, ಇವ್ರು ಇಂಥವ್ರು, ಅವ್ರು ಮಾತಾಡೋದಿಲ್ಲ, ಅವ್ರು ನಮ್ ಜೊತೆ ಬರೋದಿಲ್ಲ, ಅವ್ರು ಪ್ರೇರಿಗೆ ಕರೆದ್ರೆ ಬರೋಂಗಿಲ್ಲ, ಅವ್ರು ಪ್ರೇರಿಗೆ ಬರ್ತಾರೆ, ಇವ್ರು ಪ್ರೇರಿಗೆ ಬರೋದಿಲ್ಲ, ಇವ್ರು ಹಂಗದಾರೆ, ಅವ್ರು ಹಂಗದಾರೆ. ಒಳಗಡೆ ಎಲ್ಲ ದ್ವೇಷ, ಕಲಹಗಳೆಲ್ಲ ಇದೆ. ಮತ್ತೆ ನೀವು ಬೈಬಲ್ ಹಾಕೊಂಡು ಹೋದ್ರೆ ಸರಿ ಇಲ್ಲ, ಅರಸತನ ತಪ್ಪಿದೆ ನಿಮ್ಮ ಅರಸತನ. ಅರಸತನ ಇದ್ರೆ ಕ್ರಿಸ್ತನ ಅರಸತನ ನಿಮ್ಮಲ್ಲಿ ಆಳ್ವಿಕೆ ಮಾಡಿ. ಏನ್ ಗುರ್ತಾ? ನೀವು ಎಲ್ಲಾ ಮನುಷ್ಯರ ತಪ್ಪುಗಳನ್ನ ಸಹಿಸ್ಕೊಳ್ತೀರಿ, ಎಲ್ಲಾ ಮನುಷ್ಯರ ಬಾಧೆಗಳನ್ನ ಸಹಿಸ್ಕೊಳ್ತೀರಿ. ನೀವು ಅವ್ರ ಜೊತೆ ಅವುಗಳಲ್ಲಿ ಬಿದ್ದು ಹೋಗೋದಿಲ್ಲ. ನೀವು ಎದ್ದು ನಿಂತು ನಿಮ್ಮ ಅರಸತನವನ್ನ ಅವರ ರೋಗಗಳ ಮೇಲೆ, ಅವರ ದ್ವೇಷದ ಮೇಲೆ ಸಾಧಿಸ್ತೀರಿ ಕ್ರಿಸ್ತ ಯೇಸುವಿನ ನಾಮದಲ್ಲಿ. ಕ್ರಿಸ್ತನಲ್ಲಿ ಅರಸತನ ಇತ್ತು, ಕ್ರಿಸ್ತನಲ್ಲಿ ಅರಸತನ ಇತ್ತು. ಅದಕ್ಕೆ ಆತನು ಎಲ್ಲಿ ಹೋದನಲ್ಲ ಅಲ್ಲಿ ಬಿಡುಗಡೆ ಮಾಡಿ. ಆತನ ಅರಸತನ ಹೆಂಗ್ ಗುರ್ತಾ ನೋಡ್ರಿ. ಆತನು ಆರ್ಥಿಕವಾಗಿ ಯಾರು ಲಜ್ಜೆಗೊಳ್ತಾ ಇದ್ದಾರೆ, ದ್ರಾಕ್ಷಾರಸವಿಲ್ಲದೆ ಅಲ್ಲಿ ಹೋಗಿ ಆತನ ತನ್ನ ಅರಸತನವನ್ನ ತೋರಿಸಿದ್ರು. ಏನಾಯ್ತು? ನೀರು ದ್ರಾಕ್ಷಾರಸವಾಯಿತು. ತನ್ನ ಅರಸತನವನ್ನ ತೋರಿಸಿದನು. ಎಲ್ಲಿ? ಸುಮಾರು ದೆವ್ವಗಳು ಒಂದು ಶರೀರದಲ್ಲಿ ಅಡಕವಾಗಿದೆ. ತನ್ನ ಅರಸತನವನ್ನ ತೋರಿಸಿದನು. ಹೌದು, ಅಷ್ಟೇ ಅಲ್ಲ, ಫಸ್ಟ್ ತನ್ನ ಅರಸತನವನ್ನ ಎಲ್ಲಿ ತೋರಿಸಿದನು? ಯಾರು? ಲೂಸಿಫರ್, ಆ ಒಂದು ಸೈತಾನ ಬಂದು ಯೇಸುಸ್ವಾಮಿಗೆ ಹೇಳ್ತಾನೆ, ನಿನ್ ದೇವರ ಮಗನಾಗಿದ್ರೆ ಧುಮುಕು, ನಿನ್ ದೇವರ ಮಗನಾಗಿದ್ರೆ ಜಂಪ್ ಮಾಡು. ತನ್ನ ಅರಸತನವನ್ನ ಆತನ ತೋರಿಸ್ತಾ ಇದ್ದಾನೆ. ದುಷ್ಟನೇ, ನನ್ನನ್ನು ಬಿಟ್ಟು ತೊಲದೆ ಎಂಬುದಾಗಿ. 3 ಸರ್ತಿ ಕಾಡಿಸಿದವನು 4ನೇ ಸರ್ತಿ ಕಾಡಿಸದೆ ದಿಕ್ಕಿಡಿದು ಓಡೋದನು. ಯಾಕೆ? ಆತನಿಗೆ ಗುರ್ತಾಯ್ತು ಇವನು ನಿಜವಾದ ಅರಸನೆಂಬುದಾಗಿ.
ನನ್ನ ಪ್ರಿಯ ಸಿಸ್ಟರ್ ಬ್ರದರ್, ಐಶ್ವರ್ಯವಂತರಾಗಿರುವುದಕ್ಕಾಗಿ ಹೆಚ್ಚಳ ಪಡಬೇಡ್ರಿ. ಒಳ್ಳೆ ಮನೆ ಇರುವುದಕ್ಕಾಗಿ ಹೆಚ್ಚಳ ಪಡಬೇಡ್ರಿ. ಒಳ್ಳೆ ಸುಂದರತೆ ಇರುವುದಕ್ಕಾಗಿ ಹೆಚ್ಚಳ ಪಡಬೇಡ್ರಿ. ನಾನು ಸ್ವಾಮಿಯನ್ನ ನಂಬಿದ್ದೇನಂತ ಉಬ್ಬಿಕೊಳ್ಬೇಡ್ರಿ. ನಾನ್ ಬಹಳ ಭಕ್ತಿವಂತನಂತ ಹೇಳಿ ಉಬ್ಬಿಕೊಳ್ಬೇಡ್ರಿ. ನನಗೆ ಆ ಪಾಸ್ಟರ್ ಗುರ್ತು, ನನ್ಗೆ ಈ ಪಾಸ್ಟರ್ ಗುರ್ತು, ಅವ್ನು ನಂಗೆ ನಿಂಗ. ಓ, ಇವನು ಗದರಿಸ್ತಾ ಇದ್ದಾನೆ ತಂದೆ ಉಪಾಧಿಲಿ. ಹಾಗಾದ್ರೆ ಇವನು ಪಾಸ್ಟರ್ ಅಲ್ಲ. ಇವನು ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಹೇಳ್ತಾ ಇದ್ದಾನೆ, ಇವನು ಪಾಸ್ಟರ್ ಅಲ್ಲ. ಸಿಸ್ಟರ್, ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಪೌಲನು ಕೊರಿಂಥ ಸಭೆಯವರನ್ನ ತಂದೆಯೋಪಾದಿಯಲ್ಲಿ ಗದರಿಸ್ತಾ ಇದ್ದಾನೆ. ಆ ಗದರಿಕೆ ಇವತ್ತು ಈ ನಮ್ಮ ಸ್ಪಿರಿಚುವಲ್ ಲೈಫ್ ಲೈನ್ ಕುಟುಂಬಕ್ಕೆ ಬರ್ತಾ ಇದೆ. ನೀವು ನನ್ನ ನೋಡ್ತಾ ಇದ್ದೀರಾ, ಈ ಸ್ಪಿರಿಚುವಲ್ ಲೈಫ್ ಲೈನ್ ಕುಟುಂಬಕ್ಕೆ ಬರ್ತಾ ಇದೆ. ಎಚ್ಚರಗೊಳ್ರಿ, ನೀವು ಗದರಿಕೆಯನ್ನ ಸ್ವೀಕರಿಸಿಕೊಳ್ಳ್ರಿ. ಐಶ್ವರ್ಯವಂತರಾಗೋದಕ್ಕೆ, ಈ ಲೋಕದ ಅರಸರಾಗುವುದಕ್ಕಿಂತ ಹೆಚ್ಚಾಗಿ ಕ್ರಿಸ್ತನ ವಾಕ್ಯದಲ್ಲಿ ಅರಸತನವನ್ನ ಸಾಧಿಸಿಕೊಳ್ಳ್ರಿ, ಕ್ರಿಸ್ತೇಸುವಿನ ನಾಮದಲ್ಲಿ. ಹಾಗಾದ್ರೆ ನಾನು ನಿಮ್ಮೊಂದಿಗೆ ಪಾಲುಗೊಳ್ತೇನೆ ಆತನ ಹೇಳ್ತಾ ಇದ್ದಾನೆ. ಓಕೆ, ಆಗ ನಾವು ಸಹ ನಿಮ್ಮೊಂದಿಗೆ ಅರಸರಾಗುತ್ತಿದ್ದೆವು. ಹಾಗಾಗದೆ ದೇವರು ಅಪೊಸ್ತಲರಾದ ನಮ್ಮನ್ನು ಮರಣವಿಧಿ ಹೊಂದಿದವರನ್ನು ಎಂಬಂತೆ ಕಡೆಯವರಾಗಿ ತೋರಿಸಿದನೆಂದು ನನಗೆ ತೋಚುತ್ತದೆ. ಯಾಕಿರಿ ನಮ್ಗೆ ತಿರಸ್ಕರಿತಾರೆ ಜನ? ಯಾಕಿರಿ ನಮ್ ಪ್ರೇಯರ್ಸ್ಗಳ ಬಗ್ಗೆ ಅವ್ರಿಗೆ ಜಾಸ್ತಿ ಲಕ್ಷ್ಯವಿಲ್ಲ ರೀ? ಯಾಕ್ರಿ ಈ ಸಭೆಯಲ್ಲಿ ಜಾಸ್ತಿ ಜನ ವಾಕ್ಯ ಅಂತ ಎಲ್ಲಿ ಸಾರಲ್ಪಡ್ತದಲ್ಲ, ಸತ್ಯವಾಕ್ಯ ಎಲ್ಲಿ ಸಾರಲ್ಪಡ್ತದಲ್ಲ, ಅಲ್ಲಿ ಬಹಳ ಜನ ಇಷ್ಟಪಡೋದಿಲ್ಲ. ಇದೇ ಹೇಳ್ತಾ ಇದ್ದಾನೆ ಪೌಲ. ಏನ್ ಹೇಳ್ತಾ ಇದ್ದಾನೆ? ಹಾಗಾಗದೆ ದೇವರು ಅಪೊಸ್ತಲರಾದ ನಮ್ಮನ್ನು ಮರಣವಿಧಿ ಹೊಂದಿದವರನ್ನೋ ಎಂಬಂತೆ ಕಡೆಯವರಾಗಿ ತೋರಿಸಿದ್ದಾನೆಂದು ನನಗೆ ತೋಚುತ್ತದೆ. ಲೆಕ್ಕಕ್ಕೆ ಇಲ್ಲ ಈ ಪಾಸ್ಟರ್ಗಳು ವಾಕ್ಯ ಹೇಳೋರು. ಸತ್ಯವಾಕ್ಯ ಈ ತಂದೆಯೋಪಾದಿಯಲ್ಲಿ ಗದರಿಸುವರು ಲೆಕ್ಕಕ್ಕೆ ಇಲ್ಲ. ಇವರು ಕಡೆಯವರು, ಈ ಕಡೆಯವರಾಗಿ ತೋರಿಸಿದ್ದಾನೆಂದು ನನಗೆ ತೋಚುತ್ತದೆ. ಓಕೆ, ಅವನು ಹೇಳ್ತಾನೆ, ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾದೆವು. ಖಾಲಿ ಜಸ್ಟ್ ನೋಡ್ಲಿಕ್ಕಾದ್ಬಿಟ್ಟಿ ನಾವು. ಯಾಕಂದ್ರೆ ನಮ್ಮ ಬೋಧನೆಗಳು, ಪೌಲ ಅಪೊಸ್ತಲನು ಹೇಳುವ ಪ್ರಕಾರ ನಮ್ಮ ಬೋಧನೆಗಳು ಧರ್ಮಶಾಸ್ತ್ರ ಆಧಾರಿತವಾಗಿವೆ. ಅದಕ್ಕೆ ಕಡೆಗಣಿಸಲ್ಪಟ್ಟಿದ್ದೇವೆ. ಅರ್ಥ ಆಗ್ತಾ ಇದೆಯಾ? ಓಕೆ, ಇನ್ನೊಂದ್ಸರ್ತಿ ಓದ್ತಾ ಇದ್ದೀನಿ. ಈಗಾಗಲೇ ಐಶ್ವರ್ಯವಂತರಾದಿರಿ, ನಮ್ಮ ಸಹಾಯವಿಲ್ಲದೆ ಅರಸರಾದಿರಿ. ನೀವು ನಿಜವಾಗಿ ಅರಸರಾಗಿದ್ದರೆ ನನಗೆ ಎಷ್ಟೋ ಆನಂದವಾಗುತ್ತಿತ್ತು. ಆಗ ನಾವು ಸಹ ನಿಮ್ಮೊಂದಿಗೆ ಅರಸರಾಗುತ್ತಿದ್ದೇವೆ. ಮುಂದೆ ಹೇಳ್ತದೆ, ಹಾಗಾದ್ರೆ ದೇವರು ಅಪೊಸ್ತಲರಾದ ನಮ್ಮನ್ನ ಮರಣವಿಧಿ ಹೊಂದಿದವರನ್ನೋ ಎಂಬಂತೆ ಕಡೆಯವರನ್ನಾಗಿ ತೋರಿಸಿದಾನೆಂದು ನನಗೆ ತೋಚುತ್ತದೆ. ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾದೆವು. ನಾವಂತೂ, ಕೇಳ್ರಿ ಸರಿಯಾಗಿ, ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ. ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ. ಯಾರು? ಪೌಲ ಹೇಳ್ತಾ ಇದ್ದಾನೆ. ಯಾರ ನಿಮಿತ್ತ ಹುಚ್ಚರಾಗಿದ್ದಾನಂತೆ? ಕ್ರಿಸ್ತನ ನಿಮಿತ್ತ. ಯಾರಾದ್ರೂ ಇಂಗ್ಲಿಷ್ ಅಲ್ಲಿ ಓದ್ರಿ, ವರ್ಸ್ 10. ಕ್ರಿಸ್ತನ ನಿಮಿತ್ತ ಫುಲ್ ಹುಚ್ಚು. ಯಾರು ವಾಕ್ಯದ ಆಧಾರಿತ ಸೇವೆ ಮಾಡ್ತಾರಲ್ಲ, ಯಾರು ಕ್ರಿಸ್ತನ ಧರ್ಮಶಾಸ್ತ್ರದಲ್ಲಿ ಅಡಕವಾದಂತ ಸತ್ಯಾಂಶಗಳನ್ನ ಹೇಳ್ತಾರಲ್ಲ, ಯಾರು ಕ್ರಿಸ್ತನಲ್ಲಿ ಅರಸರಾಗಿದ್ದಾರಲ್ಲ, ಅವರು ಕ್ರಿಸ್ತನ ವಿಷಯದಲ್ಲಿ ಹುಚ್ಚರಾಗಿದ್ದಾರೆ. ಕ್ರಿಸ್ತನ ನಿಮಿತ್ತ ಅವರು ಹುಚ್ಚರಾಗಿದ್ದಾರೆ. ಅದಕ್ಕೆ ಅವ್ರಿಗೆ ಬೇರೆ ಇಲ್ಲ. ಅವ್ರು ಪಾಸ್ಟರ್ಸ್ಗಳ ಬಗ್ಗೆ ಹುಚ್ಚರಾಗೋದಿಲ್ಲ. ನನ್ ಪಾಸ್ಟರ್ ಇವರು, ಅದಕ್ಕೆ ನಾವು ಹುಚ್ಚರಾಗಿದ್ದೇವೆ. ನಮ್ ಪಾಸ್ಟರ್ ಭಾರಿ ಪವರ್ಫುಲ್. ನಮ್ ಪಾಸ್ಟರ್ ಸ್ವಾಮಿಯ ವಾಕ್ಯ ಹೇಳ್ತಾ ಇದೆ, ದೈವ ವಾಕ್ಯ ಹೇಳ್ತಾ ಇದೆ. ಮತ್ತೆ ಅಪೊಸ್ತಲನಾದ ಪೌಲನ ಹೇಳ್ತಾ ಇದ್ದಾನೆ. ನಾನು ಹೀಗೆ ಹೇಳ್ತೇನೆ, ದೈವ ಪ್ರೇರಿತವಾಗಿ ಇದನ್ನ ಬರೀತಾ ಇದ್ದಾನೆ ಕೊರಿಂಥ ಸಭೆಗೆ. ಅವನು ಹೇಳೋ ಪ್ರಕಾರ, ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ. ನೀವು ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ. ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ. ನೀವು ಯಾರು? ಸಭಿಕರಿಗೆ ಹೇಳ್ತಾ ಇದ್ದಾನೆ.
ಅನೇಕ ವ್ಯಕ್ತಿಗಳಿಗೆ ಹೇಳ್ತಾ ಇದ್ದಾನೆ. ಏನಿದು ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ ಅನ್ನುವಂಥದ್ದು ಇದೆವಾ? ಆ ಕೊರಿಂಥ ಸಭೆಯಲ್ಲಿ ಇರಬಹುದು. ಇವತ್ತು ಸ್ಪಿರಿಚುವಲ್ ಲೈಫ್ ಲೈನ್ ನಲ್ಲಿ 191 ಇದ್ದಾರೆ. ನಮ್ಮಲ್ಲಿ ಕೂಡ ಇರಬಹುದು. ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ ಇರಬಹುದು. ನಾವು ಕ್ರಿಸ್ತನಲ್ಲಿ, ನೆನಪಿಟ್ಕೊಳ್ರಿ, ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ಅಂದ್ರೆ ಮತ್ತೆ ಬರ್ತದೆ ವಾಕ್ಯದಲ್ಲಿ, ಮತ್ತೆ ಬರ್ತದೆ ದೇವರಲ್ಲಿ, ಮತ್ತೆ ಬರ್ತದೆ ಪುನರುತ್ಥಾನದ ಸಾಮರ್ಥ್ಯವನ್ನ ಹೊಂದಿದಂತ ಕ್ರಿಸ್ತನಲ್ಲಿ, ಮತ್ತೆ ಬರ್ತದೆ ಪವಿತ್ರಾತ್ಮನಲ್ಲಿ ನೀವು ಬುದ್ಧಿವಂತರಾದಿರಿ. ನೋಡಿ ಹೇಗಾಯ್ತು ಅಂದ್ರೆ ಅರ್ಥ. ಪೌಲ ಸರಿಯಾಗಿ ತಿಳ್ಕೊಡ್ರಿ, ನಾನು ಮುಗಿಸ್ತೇನೆ. ಪೌಲ ಏನ್ ಹೇಳ್ತಾ ಇದ್ದಾನೆ, ನಮಗೆ ಹುಚ್ಚುತನದ ಕ್ರೆಡಿಟ್ ಸಿಕ್ತು. ಯಾಕೆ? ನಾವು ಬೋಧಿಸಿದ್ದೇನು ನಿಮ್ಗೆ? ವಾಕ್ಯ 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 ವಾಕ್ಯ. ಕೇಳ್ತಾ ಇದ್ದೀರಾ? ಸರಿಯಾಗಿ ಕೇಳಿ. ಪೌಲ ಏನ್ ಹೇಳ್ತಾ ಇದ್ದಾನೆ, ನಾವು ದುಡ್ತೀವಿ, ನಾವು ಪರಿಶ್ರಮ ಪಟ್ಟಿವಿ, ಏನು ನಿಮ್ಗೆ ವಾಕ್ಯ ಕೊಟ್ಟಿವಿ, ಕೇವಲ ವಾಕ್ಯ ಕೊಟ್ಟಿವಿ. ನಾನ್ ದೊಡ್ಡವನಲ್ಲ, ಅಪೋಲೋಸನು ದೊಡ್ಡವನಲ್ಲ, ನಾವ್ ಯಾರು ದೊಡ್ಡವರಲ್ಲ ಅಂತ ನಾವು ಹೇಳಿ ಬೇಗ ಮತ್ತೆ 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 ನಮ್ದೇ ದುಷ್ಟ ಅಂತ ನಮ್ಮದೇ ಸಾಮ್ಯ ಹೇಳಿ ನಾವು ನಿಮ್ಗೆ ವಾಕ್ಯವನ್ನ ನಂಬುವಂತವರನ್ನಾಗಿ ಮಾಡಿದೀವಿ, ವಾಕ್ಯದಲ್ಲಿ ನಿಮ್ಮನ್ನ ನೆಟ್ಟಿದೀವಿ, ದೇವರಲ್ಲಿ ನಿಮ್ಮನ್ನ ನೆಟ್ಟ. ಹಾಗಾದ್ರೆ ನಮ್ಗೇನ್ ಸಿಕ್ತು? ಲೋಕ ನಮ್ಗೆ ಹೇಳಿತ್ತು ಹುಚ್ಚರೆಂಬುದು. ಕ್ರಿಸ್ತ ನಿಮಿತ್ತ ನಾವು ಹುಚ್ಚರಾದೆವು, ಅದಕ್ಕೆ ನಾವು ಕ್ರಿಸ್ತನಲ್ಲಿ ನಿಮ್ಮನ್ನ ಬೆಳೆಸಿದೀವಿ. ಹಾಗಾದ್ರೆ ನಮಗೆ ಹುಚ್ಚುತನದ ಕ್ರೆಡಿಟ್ ಸಿಕ್ತು, ನಿಮಗೆ ಕ್ರಿಸ್ತನಲ್ಲಿ ಬುದ್ಧಿವಂತರಾದ್ರಿ. ಓಹ್ ಬ್ರದರ್ ಸಿಸ್ಟರ್, ಹಾಗಾದ್ರೆ ನಾವು ಯಾರಲ್ಲಿ ಬುದ್ಧಿವಂತರಾಗ್ತಾ ಇದ್ದೇವೆ? ಕ್ರಿಸ್ತನಲ್ಲಿ ಬುದ್ಧಿವಂತರಾಗ್ತಾ ಇದೀವಾ ಅಥವಾ ಸೇವಕರಲ್ಲಿ ಬುದ್ಧಿವಂತರಾಗ್ತಾ? ಪಾಸ್ಟರ್, ನಾನು 25,000 ಖರ್ಚು ಮಾಡಿ ಅಲ್ಲೆಲ್ಲೋ ಹೋಗ್ ಬಂದೆ ಅಂತ ಹೇಳ್ತಾ ಇದ್ರು ಒಬ್ಬ ಸಿಸ್ಟರ್. ನಾನು ಯಾಕೆ ಹೋಗಿದ್ರಿ ಸಿಸ್ಟರ್ ಅಂತ ಕೇಳಿದೆ. ನನ್ನ ಮಿಸ್ಟರ್ಗೆ ಛಲ ಇರ್ಲಿಲ್ಲ, ಅದಕ್ಕೆ ಹೋಗಿದ್ದೆ ಸಿಸ್ಟರ್. ಬ್ರದರ್, ಸಿಸ್ಟರ್ ಹೇಳಿದ್ರು ಅವ್ರು ಮಿಸ್ಟರ್ಗೆ ಚಲೋ ಇಲ್ಲ ಅಂತ 25,000 ಆಗ. 25,000 ಎಲ್ಲಿಂದ ತಂದ್ರಿ ಅಂದ್ರೆ ಬಡ್ಡಿಯಿಂದ ತಂದಿದ್ದಿ ಸರ್. ಎಲ್ಲಿ ಹೋಗಿದ್ರಿ? ಪಾಸ್ಟರ್ ಬಳಿಗೆ ಹೋಗಿದ್ದೆ ಸರ್. ತಲೆ ಮೇಲೆ ಕೈ ಇಡ್ತಾರೆ ಸರ್. 25,000 ಕೊಟ್ರೆ ಅವ್ರು ತಲೆ ಮೇಲೆ ಕೈ ಇಟ್ಟು ಎಲ್ಲ ಹೇಳ್ತಾರೆ, ಇದ್ದದ್ ಇರ್ಲಾರ್ದೆಲ್ಲ ಏನಾಗ್ತದೆ ಎಲ್ಲ ಹೇಳ್ತಾರೆ. ಓ, ನೀವು ಬಹಳ ಬುದ್ಧಿವಂತರಾಗಿದ್ದೀರಿ. ಕ್ರಿಸ್ತನಲ್ಲ, ಹಣದಲ್ಲಿ, ಐಶ್ವರ್ಯದಲ್ಲಿ, ಕ್ರಿಸ್ತನಲ್ಲ, ಸೇವಕನಲ್ಲಿ, ಪಾಸ್ಟರ್ ಅಲ್ಲಿ, ಆ ಪ್ಲೇಸ್ ಅಲ್ಲಿ ನೀವು ಬಹಳ 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 ಬುದ್ಧಿವಂತರಾದ್ರಿ. ಆದ್ರೆ ಪೌಲ ಹೇಳೋ ಪ್ರಕಾರ ನಾವು ಬುದ್ಧಿವಂತರಾಗ್ಬೇಕು ಯಾರಲ್ಲಿ ಗೊತ್ತಾ? ಕ್ರಿಸ್ತ ಯೇಸುವಿನಲ್ಲಿ. ಓಕೆ, ನಾವು ಬಲಹೀನರು, ನೀವು ಬಲಿಷ್ಠರು. ನೀವು ಮಾನಶಾಲಿಗಳು, ನಾವು ಮಾನಹೀನರು. ಹೋ ನೋಡಿ, ಕ್ರಿಸ್ತನ ನಿಮಿತ್ತ ಚಾಪ್ಲುಸಿ ಅಂತಾರೆ ನೋಡ್ರಿ. ಹಿಂಗ ಸೇವೆ ಮಾಡೋರ ಬಗ್ಗೆ ಪೌಲ ಹೇಳ್ತಾ ಇಲ್ಲ. ಪೌಲ ಹೇಳ್ತಾ ಇರೋದು ವಾಕ್ಯದ ನಿಮಿತ್ತವಾಗಿರುವಂತವರ ವಿಷಯದಲ್ಲೇ. 1, 2, 3ನೇ ಅಧ್ಯಾಯ, 4ನೇ ಅಧ್ಯಾಯ ಒಂದ್ಸರ್ತಿ ಓದ್ಕೊಳ್ರಿ, ನಿಮ್ಗೆ ಅರಿವಾಗ್ತದೆ ಏನ್ ಹೇಳ್ತಾ ಇದ್ದಾನೆ ಪೌಲ. ಯಾಕೆ ತನ್ನನ್ನ ಬುದ್ಧಿಹೀನನಂತ ಹೇಳ್ಕೊಳ್ತಾ ಇದ್ದಾನೆ, ಮಾನಶೀಲನಂತ ಹೇಳ್ತಾ ಇದ್ದಾನೆ, ಬಲಹೀನನಂತ ಹೇಳ್ತಾ ಇದ್ದಾನೆ? ಯಾಕಂದ್ರೆ ಅವ್ರು ಕ್ರಿಸ್ತನಲ್ಲಿ ಹುಚ್ಚರಾದ್ರು. ಜನ ಅವರಿಗೆ ಇದೇ ಹೇಳಿದ್ರು, ಇವ್ರು ಬಲಹೀನರು, ಇವ್ರ ಜ್ಞಾನ ಇಲ್ಲದವ್ರು, ಇವ್ರದ್ದು ಏಸು 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 ವಾಕ್ಯ 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 ಮಾತ್ರ ಅಂತಾರೆ. ಇವ್ರು ಮಿರಾಕಲ್ಸ್ ಅನ್ನಂಗಿಲ್ಲ, ಇವ್ರ ಅದ್ಭುತಗಳು ಅನ್ನಂಗಿಲ್ಲ, ಇವ್ರ ಸಾಮರ್ಥ್ಯ ಅನ್ನಂಗಿಲ್ಲ, ಇವ್ರ ಪ್ರಾಫಸಿ ಹೇಳಂಗಿಲ್ಲ, ಇವ್ರ ಇದು ಹೇಳಂಗಿಲ್ಲ, ಇವ್ರ ಖಾಲಿ ವಾಕ್ಯನೇ ಅಂತಾರೆ. ಖಾಲಿ ಬಾಯಿ ತೆಗೆದ್ರು ವಾಕ್ಯ ವಾಕ್ಯ ವಾಕ್ಯ, ಪ್ರೇಯರ್ ಮಾಡ್ರಿ, ಬೈಬಲ್ ಓದ್ರಿ ಅಂತಾರೆ. ಇವ್ರು ಹುಚ್ಚರು. ಈ ಪಾಸ್ಟರ್ ಏನು ಹೇಳಂಗಿಲ್ಲ, ಬರ್ರಿ ತಲೆ ಮೇಲೆ ಕೈ ಇಡ್ತೀನಿ, ಕೂದಲೆಲ್ಲ ತೆಗಿತೀನಿ, ಇಲ್ಲ ನಿಮ್ದು ಕಾರ್ ನಂಬರ್ ಈ ನಂಬರ್ ಹೇಳಿ ನಿಮ್ಗೆ ಕಳಿಸ್ತೀನಿ ವಾಪಸ್, ಇಲ್ಲ ಕುಣಿಸ್ತೀನಿ ದಸ್ತಿ ತಗೊಂಡು ಕುಣಿಸ್ತೀನಿ, ಇಲ್ಲ ಅಲ್ಲೇ ಕುಣಿದು ಪಸಿನ ಆಗ್ಬಿಟ್ರು. ಕುಣಿದು ಮತ್ತೆ ಚೀರಿ ನಾನು ಪ್ರಸಂಗ ಮಾಡಿ ಎಲ್ಲ ಹೇಳ್ತೀನಿ, ಪುಷ್ಟ ಆಗ್ಬಿಟ್ರು, ಗರಂ ಆಗ್ಬಿಟ್ರಿ. ದೇವ್ರ ಆತ್ಮ ಅದು ಗರಂ ಆಗಿದ್ದು ದೇವ್ರು. ಅರೆ ಹೋಗಿ ನೀವು ಥಿಯೇಟರ್ ಅಲ್ಲಿ ಕೂಡ್ರಿ, ಗರಂ ಆಗ್ತೀರಿ. ಗರಂ ಆದ್ರೆ ದೇವರ ಆತ್ಮ ಬಂದನ. ಯಾಕೆ? ಆ ಪಾಸ್ಟರ್ ಒಳ್ಳೆ. ಈ ಸೇವಕ ನೋಡಿ, ಜೆನ್ಯೂನ್ ಆಗಿ ಸರಿಯಾದ ಸೇವೆ ಮಾಡಿದವರಿಗೆಲ್ಲ ಹುಚ್ಚರಂತ ಹೇಳಿದ್ದಾರೆ. ಅದಕ್ಕೆ ನಾನು ಹೇಳ್ತೇನೆ, ಸೀನಿಯರ್ ಮೋಸ್ಟ್ ಪಾಸ್ಟರ್ಸ್ಗಳು 20-25 ವರ್ಷದ ಈಗ ಎಲ್ಲ ವಯಸ್ಸಾಗಿದೆ ಕೂತಿದ್ದಾರೆ ನೋಡಿ, ಕೆಲವೊಬ್ರು ಅವ್ರಿಗೆ ನಿಜವಾದ ಸೇವೆ ಅವ್ರು ಮಾಡಿದ್ರು. ಅವ್ರಿಗೆ ಆ ಊರಿನವ್ರು ಹುಚ್ಚರಂತ ಹೇಳಿ, ಆ ಊರಿನವ್ರನ್ನ ತಿರಸ್ಕರಿಸಿದ್ರು. ಆ ಊರಿನವ್ರು ಹೇಳಿದ್ರು, ಏನ್ ವೀಕನ ಮುದುಕನ ಒಂದು ಬ್ಯಾಗ್ ಹಾಕೊಂಡು ಬರ್ತಾರ ಸುಮ್ಮನೆ, ತಿರಸ್ಕರಿಸಿದ್ರು. ಬಲಹೀನರಂತ ಹೇಳಿದ್ರು, ಮಾನಶಾಲಿಗಳು, ಮಾನಹೀನರಂತ ಹೇಳಿದ್ರು. ಅವರಿಗೆ ಏನ್ ಸ್ವಾಮಿ ಅಮೆರಿಕ ದೇವ್ರು ತಗೊಂಡು ಬಂದಿರು ನಮ್ಮ ಊರ್ಗ ಅಂದ್ರು. ಅವರಿಗೆ
ಈಗ ಬಂದ್ರು ಪ್ಲೇನ್ ನಲ್ಲಿ, ಈಗ ಬಂದ್ರು ಕಾರಲ್ಲಿ, ಇಳಿದ್ರು, 4 ಜನರಿಗೆ ಪ್ರೇಯರ್ ಮಾಡಿದ್ರು, ಮತ್ತೆ ಕಾರಲ್ಲಿ ಹೋದ್ರು. ಇವ ಟಮ್ ಇರ್ಬೇಕು, ಅಲ್ಲಿಂದ ಆಟೋ ಹಿಡಿಬೇಕು, ಅಲ್ಲಿಂದ ಆಟೋ ಹಿಡಿದು ಅಲ್ಲಿ ಹೋಗ್ಬೇಕು, ಮನೆಗೆ ಹೋಗ್ಬೇಕು. ಇವನಿಗೇನು ಕಷ್ಟ ಇಲ್ಲ. ಇವನ್ ಸೀದಾ ಬಂದನು ಸೇವಕ, ಇಳಿದನು ಹೋದನು ಹೋಗ. ನನ್ಗೆ ಅನೇಕರು ಹೇಳ್ತಾರೆ ಮೀಟಿಂಗ್ಸ್ ಗಳಿಗೆ ಕರೆದಾಗ, ಮಾಸ್ಟರ್ ನೀವು ಸಪರೇಟ್ ರೂಮ್ ಅಲ್ಲಿ ಕೂತ್ಕೊಳ್ರಿ, ಇಲ್ಲಿ ಒಂದು ಸಪರೇಟ್ ರೂಮ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ರಿ. ಯಾಕೆ? ನಾನ್ ಸ್ಪೆಷಲಾ? ಇಲ್ಲ, ನಾನು ಆ ಜನರ ಜೊತೆ ಬಂದವನೇ, ನನಗೂ ಅದೇ ಪ್ಲೇಟ್ಸ್ ಗಳಲ್ಲಿ ಬೇಕು, ನಾನು ಅವ್ರ ಜೊತೆ ಇರ್ತೇನೆ. ಯಾಕೆ? ಪೌಲ ಅಷ್ಟು ದೊಡ್ಡ ಸೇವೆ ಮಾಡಿದವನು ಹೇಳ್ತಾ ಇದ್ದಾನೆ, ನಾವು ಮಾನ ಹೊಂದುವವರಲ್ಲ, ನಾವು ತಿರಸ್ಕರಿಸಲ್ಪಟ್ಟವರು, ನಾವು ತಗ್ಗಿಸಲ್ಪಟ್ಟವರು, ನಮಗ ಅವಕಾಶ ಇದೆ, ಹಾಗಾದ್ರೆ ನಾವು ಮಾಡೋದಲ್ಲ, ನಾವು ಅವ್ರ ಜೊತೆ ಇರೋದು. ಅದಕ್ಕೆ ಏನ್ ಹೇಳ್ತಾನೆ, ನಾವು ಮಾನಹೀನರು, ಈ ಗಳಿಗೆಯವರೆಗೂ ನಾವು ಹಸಿದವರು, ಬಾಯಾರಿಕೆ ಉಳ್ಳವರು, ಮೈಗೆ ವಸ್ತ್ರವಿಲ್ಲದವರು, ಗುದ್ದು ತಿನ್ನುವವರು, ಮನೆ ಇಲ್ಲದವರು, ಸ್ವಂತ ಕೈಗಳಿಂದ ಕೆಲಸ ಮಾಡಿ ದುಡಿಯುವವರು ಆಗಿದ್ದೇವೆ. ಬಯಸಿಕೊಂಡು, ಓ ದೇವರಿಗೆ ಸ್ತೋತ್ರ, ಬಯಸಿಕೊಂಡು ಹರಸುತ್ತೇವೆ, ಹಿಂಸೆ ಪಟ್ಟು ಸಹಿಸಿಕೊಳ್ಳುತ್ತೇವೆ, ಅಪಕೀರ್ತಿ ಹೊಂದಿ ಆಧರಿಸುತ್ತೇವೆ. ನಾವು ಈಗಿನವರೆಗೂ ಲೋಕದ ಕಸವು ಎಲ್ಲದರ ಹೊಲಸು ಎಂಬಂತೆ ಆಗಿದ್ದೇವೆ. ದೇವರಿಗೆ ಸ್ತೋತ್ರ. ನಾನು ನಂಬ್ತೇನೆ ಈ ಎಲ್ಲಾ ಮಾತುಗಳು 10, 11, 12, 13 ಇದ್ದಂತ ಕೆಲವೊಂದು ನನ್ನ ಜೀವಿತದಲ್ಲಿ ಆಗಿದೆ. ನಾನು ದೇವರಿಗೆ ಸ್ತೋತ್ರ, ನಾನು ಕಸವಾಗಿರುವುದಕ್ಕಾಗಿ. ನಾನು ತಿರಸ್ಕರಿಸಲ್ಪಟ್ಟಿದ್ದೇನೆ, ಅನೇಕ ಕಡೆಗಳಲ್ಲಿ ಅಪಕೀರ್ತಿ ಹೊಂದಿದ್ದೇನೆ. ದೇವರಿಗೆ ಸ್ತೋತ್ರ. ಓ, ಎವ್ರಿ ಟೈಮ್ ಮಾನ, ಎವ್ರಿ ಟೈಮ್ ಸಮ್ಮಾನ, ಎವ್ರಿ ಟೈಮ್ ತಲೆ ಮೇಲೆ ಇಲ್ಲ ಸಿಸ್ಟರ್. ನಿಜವಾದ ಸೇವೆ, ನಿಜವಾದ ಸೇವಕ, ವಾಕ್ಯದಲ್ಲಿರುವವನು, ಕ್ರಿಸ್ತನಲ್ಲಿರುವವನು, ಕ್ರಿಸ್ತನ ವಾಕ್ಯದಲ್ಲಿರುವವನು ತಿರಸ್ಕರಿಸಲ್ಪಡ್ತಾನೆ. ಅವನ ಒಂದು ವರಗಳಂತ ಹೇಳ್ತೀರಾ, ಕಿರೀಟಗಳು ಹೇಳ್ತೀರಾ, 10, 11, 12, 13ನೇ ವಾಕ್ಯ. ಯಾರಾದ್ರೂ ಸೇವೆ ಮಾಡುವಂತ ಮೂಡಲ್ಲಿದ್ದೀರಾ? ಯಾರಾದ್ರೂ ಸೇವೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮಲ್ಲಿ ಈ ಕ್ವಾಲಿಟೀಸ್ಗಳಿರ್ಬೇಕು, ಇವೆಲ್ಲ ನಿಮ್ ಜೊತೆ ಆಗ್ತಾ ಇರ್ಬೇಕು. ಹಾಗಾದ್ರೆ ಅರ್ಥ ಮಾಡಿಕೊಡ್ರಿ, ನೀವು ಕ್ರಿಸ್ತನಲ್ಲಿ, ಆ ವಾಕ್ಯದಲ್ಲಿ ನೀವಿದ್ದೀರಿ, ನೀವು ನಿಜವಾದ ಕ್ರಿಸ್ತನ ಸೇವೆಯಲ್ಲಿದ್ದೀರಿ ಅಂತ. ಎಲ್ಲ ಮಕ್ಕಮಲ್ಕೆ ಗಾದಿಮೆ ಅಂದಂಗಿದ್ರೆ